ತಂದೆ ದೇವರೇ, ಯೇಸು ಕ್ರಿಸ್ತರ ನಾಮದಲ್ಲಿ ನನ್ನ ಪಾದ ಸನ್ನಿಧಾನಕ್ಕೆ ನಾವು ಬಂದಿದ್ದೇವೆ. ನಾವು ಧ್ಯಾನ ಮಾಡ್ತಾ ವಾಕ್ಯಗಳನ್ನು ನಾ ಪವಿತ್ರ ಆತ್ಮನೆ ಅಭಿಷೇಕಿಸು. ಪವಿತ್ರ ಆತ್ಮನೆ ನನ್ನನ್ನು ಸ್ವಾಗತಿಸ್ತೇನೆ. ನೀನೇನು ಮಾಡಿ ಇದ್ದುಕೊಂಡು ಹೋಗ್ತೀನಿ. ಈ ವಾಕ್ಯದ ಮುಖಾಂತರ ನಮ್ಮ ಮಕ್ಕಳ ಮಾತನಾಡಬಹುದು. ಈ ವಾಕ್ಯದಲ್ಲಿ ಅಡಕವಾಗಿರುವ ಪ್ರತಿಯೊಂದು ಗುಪ್ತವಾದ ಪ್ರತಿಯೊಂದು ಸಂಗತಿಗಳನ್ನು ನಮ್ಮ ಮಕ್ಕಳಿಗೆ ಅರ್ಥವಾಗಲಿದ್ದರೆ, ನಿನ್ನ ಮಕ್ಕಳು ಗ್ರಹಿಸುವುದಿಲ್ಲ, ಅದು ಬೋಧಿಸಬೇಕಾದ ನಿನ್ನ ವಿಷಯದ ಜ್ಞಾನವನ್ನು ವಿವೇಕವನ್ನು ಅನುಗ್ರಹಿಸುವುದು ನಾನು ಉಪಯೋಗಿಸಿಕೊಳ್ತಾರೆ. ಈಗ ವಾಕ್ಯ ನಮ್ಮ ಮಕ್ಕಳ ಜೀವಿತದಲ್ಲಿ ಅದು ಕಾರ್ಯವಾಗಿಕೊಂಡು ನಮ್ಮ ಮಕ್ಕಳು ಈ ವಾಕ್ಯದ ಮುಖ ಜ್ಞಾನ ಹೊಂದಿಕೊಂಡು ಅನ್ನ ರೂಪಾಂತರಕ್ಕೆ ಎಲ್ಲರೂ ಪಾಲ್ಗೊಳ್ಳುವಾಗ ಈ ವಾಕ್ಯದ ಮುಖಾಂತರ ಕಾರ್ಯವಾಗಬೇಕಾಗುತ್ತದೆ. ಯೇಸು ಕ್ರಿಸ್ತನ ನಾಮದಲ್ಲಿ ಆಮೆನ್. ನಾವು ಇವತ್ತು ಧ್ಯಾನ ಮಾಡ್ತೇವೆ ಪ್ರಕಟಣೆ ಗ್ರಂಥ 17ನೇ ಅಧ್ಯಾಯದಲ್ಲಿ 1 ಮತ್ತು 2ನೇ ವಾಕ್ಯ. ರೆವಲ್ಯೂಷನ್ ಚಾಪ್ಟರ್ 17 verse 1 and 2 verse. 7 ಪಾತ್ರೆಗಳನ್ನು ಹಿಡಿದಿದ್ದ 7 ಮಂದಿ ದೇವದೂತರಲ್ಲಿ ಒಬ್ಬನು ಬಂದು ನನ್ನ ಸಂಗಡ ಮಾತಾಡಿ, ಬಾ, ಬಹಳ ನೀರುಗಳ ಮೇಲೆ ವಾಸಿಸಿರುವ ಮಹಾಜಾಲ ಸ್ತ್ರೀಗೆ ಬರುವ ದಂಡನೆಯನ್ನು ನಿನಗೆ ತೋರಿಸುತ್ತೇನೆ. ಅವಳೊಂದಿಗೆ ಭೂರಾಜ್ಯರು ಜಾರತ್ವ ಮಾಡಿದರು ಮತ್ತು ಭೂ ನಿವಾಸಿಗಳು ಅವಳ ಜಾರತ್ವವೆಂಬ ದ್ರಾಕ್ಷಾರಸವನ್ನು ಕುಡಿದು ಮತ್ತರಾದರು ಎಂದು ಹೇಳಿದನು. ಈ 2 ವಾಕ್ಯಗಳನ್ನು ಇವತ್ತು ನಾವು ಪುನಃ ಒಂದು ಸಾರಿ ಧ್ಯಾನ ಮಾಡ್ತೇವೆ. ಮೊನ್ನೆ ಸೆಪ್ಟೆಂಬರ್ ತಿಂಗಳಲ್ಲಿ ನಾವು ನೋಡಿದ್ದೇವೆ. 4 ಪಾಯಿಂಟ್ ಇಟ್ಟಿದ್ದಾಗೆ ಅದೇ 1 ಪಾಯಿಂಟ್ ಕಂಪ್ಲೀಟ್ ಮಾಡಲ್ಲ, ಪುನಃ ಪಾಯಿಂಟ್ ಕಂಪ್ಲೀಟ್ ಮಾಡ್ತಾರೆ. ಬರೆದು ಬಿಡಿ. ಫಸ್ಟ್ ಪಾಯಿಂಟ್, ಜಾರ ಸ್ತ್ರೀ. ಇದರ ಅರ್ಥವಾಗಿದೆ ಭ್ರಷ್ಟವಾದ ಸಭೆ. ಇಲ್ಲಿ ಬರೆಯಪಟ್ಟ ಜಾರ ಸ್ತ್ರೀ ಇದರ ಅರ್ಥವಾಗಿದೆ ಭ್ರಷ್ಟವಾದ ಸಭೆ, ಅಥವಾ ಇಂಗ್ಲಿಷಲ್ಲಿ ಅಪೋಸ್ಟೇಟ್ ಚರ್ಚ್ ಅಥವಾ ಗ್ರೇಟ್ ಆರ್ಲೌಟ್ ಎಂಬುದಾಗಿ ಇಂಗ್ಲಿಷಲ್ಲಿ ಇರ್ತದೆ. ಕನ್ನಡದಲ್ಲಿ ಭ್ರಷ್ಟವಾದ ಸಭೆ. ಅನೇಕ ಸಂಗತಿಗಳು ನೋಡಿದ್ದೇವೆ. ಇನ್ನು ಕೆಲವು ಸಂಗತಿ ನೋಡಿದ್ರೆ ಭ್ರಷ್ಟವಾದ ಸಭೆಗೆ ಯಾರು ಸದಸ್ಯರಾಗ್ತಾರೆ, ಯಾರು ಭ್ರಷ್ಟ ಸಭೆ ಎಂಬುದಾಗಿ ನಾವು ವಾಕ್ಯದ ಮುಖಾಂತರ ನೀವು ಗುರುತಿಸಿಕೊಳ್ಳಬೇಕು. ನಾವು ಇವತ್ತು ನೋಡ್ತೇವೆ ಇಬ್ರಿಯವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯದಲ್ಲಿ 4ರಿಂದ 6ನೇ ವಾಕ್ಯ. Hebrews chapter 6 verse 4 to 6. ಒಂದು ಸಾರಿ ಜ್ಞಾನ ಪ್ರಕಾಶದಲ್ಲಿ ಸೇರಿ ಪರಲೋಕದಿಂದಾದ ಜ್ಞಾನದ ಅನುಭವವನ್ನು ಹೊಂದಿ ಪವಿತ್ರಾತ್ಮ ವರದಲ್ಲಿ ಪಾಲುಗಾರರಾಗಿ ದೇವರ ವಾಕ್ಯದ ಶ್ರೇಷ್ಠತೆಯನ್ನು ಮುಂದಿನ ಯುಗದ ಮಹತ್ವವನ್ನು ಅನುಭವಿಸಿದವರು ಭ್ರಷ್ಟರಾದರೆ ಅವರಲ್ಲಿ ತಿರುಗಿ ಮಾನಸಾಂತರವನ್ನು ಹುಟ್ಟಿಸುವುದು ಅಸಾಧ್ಯ. ಒಂದು ಸಾರಿ ಜ್ಞಾನ ಪ್ರಕಾಶದಲ್ಲಿ ಸೇರಿ ಪರಲೋಕದಿಂದ ಜ್ಞಾನ ಅನುಭವವನ್ನು ಹೊಂದಿ ಪವಿತ್ರ ವರದಲ್ಲಿ ಪಾಲುಗಾರರಾಗಿ ದೇವರ ವಾಕ್ಯವನ್ನು ಮುಂದಿನ ಯುಗದ ಮಹತ್ವವನ್ನು ಅನುಭವಿಸಿದರು ಭ್ರಷ್ಟರಾದರೆ ಅವರು ತಿರುಗಿ ಮಾನಸ ಅಸಾಧ್ಯ. ಇದರ್ಥ ಒಬ್ಬ ವಿಶ್ವಾಸಿ ಯೇಸು ನಂಬಿಬಿಟ್ಟು ನೀರಿನಲ್ಲಿ ಮುಳುಗಿ ಸ್ನಾನ ತೆಗೆದುಕೊಂಡು ಪವಿತ್ರ ಭಾರವನ್ನು ಹೊಂದಿಕೊಂಡು ಬೇರೆ ಸೋದರಿಗಳು ಬರುವಾಗ ಪಾಪದಲ್ಲಿ ಬಿದ್ದುಕೊಂಡು ದೇವರ ವಾಕ್ಯ ಅವಿದ್ರೆಕೊಂಡು ದೇವರ ಸಭೆಯಲ್ಲಿ ತಿರಸ್ಕಾರ ಮಾಡಿ ಯೇಸು ತಿರಸ್ಕಾರ ಮಾಡಿ ಅವನು ಮುಂದೆ ಹೋಗುತ್ತದೆ. ಅವನ ಭ್ರಷ್ಟನ್ನು ಹಾಕುತ್ತಾನೆ. ಅವನನ್ನು ತಿರುಗಿ ಮಾತನಾಡೋದು ಅಸಾಧ್ಯ. ಮತ್ತೆ ಅಂಥವರು ರೂಪಾಂತರ ಪಾಲ್ಗೊಳ್ಳುವುದಿಲ್ಲ. ಅಂಥವರು ಈ ಜಾರ ಸಭೆಯ ಅಥವಾ ಧರ್ಮ ಭ್ರಷ್ಟ ಸಭೆಯ ಮೆಂಬರ್ ಆಗಿರುತ್ತಾರೆ, ಗುಪ್ತವಾಗಿದ್ದಾರೆ. ಮತ್ತೆ ಕ್ಯಾಪ್ಚರ್ ಆದಂತ ಅವರು ಧರ್ಮ ಭ್ರಷ್ಟ ಸಭೆಯಲ್ಲಿ ಸೇರಿ ಭ್ರಷ್ಟವಾದ ಸಭೆಯಲ್ಲಿ ಸೇರಿಕೊಳ್ಳುತ್ತಾರೆ. ಅನಂತರ ಮುಂದೆ ಹೋಗಿ, ಯಾಕೆಂದರೆ ಅವರು ತಮ್ಮ ಪಾಲಿಗೆ ದೇವರ ಮಗನನ್ನು ಪುನಃ ಶಿಲುಬೆಗೆ ಹಾಕುವವರು. ಯಾಕೆಂದ್ರೆ ಅವರು ತಮ್ಮ ಪಾಲಿಗೆ ದೇವರ ಮಗನನ್ನು ಪುನಃ ಶಿಲುಬೆಗೆ ಹಾಕುವವರೆಂದ್ರೆ ಯೇಸು ಕ್ರಿಸ್ತನು ಪುನಃ ಅವರು ಎಲ್ಲರ ಮುಂದೆ ಶಿಲುಬೆಗೆ ಯೇಸು ಬಗ್ಗೆ ತಿಳಿದವರು, ಅಂಗೀಕಾರ ಮಾಡಿದವರು, ನೀನು ಮುಳುಗಿ ತೆಗೆದುಕೊಂಡವರು, ಬರಿತನ ಹಾಕಿಕೊಂಡು ಅವರು ಯೇಸು ಕ್ರಿಸ್ತನನ್ನು ಬಿಟ್ಟು ಸಭೆ ಬಿಟ್ಟು ಹೋಗ್ತಾರೆ. ಅದರ ಮಧ್ಯೆ ಯೇಸು ಕ್ರಿಸ್ತ ಅವಮಾನ ಪಡಿಸುತ್ತಾರೆ, ಅದರ ಕೈ ಬಿಡಲ್ಪಡುತ್ತಾರೆ, ಅದರ ಟ್ರಿಬ್ಯುಲೇಷನ್ ಅದರ ನಂತರ ಅನಂತರ ಆತನನ್ನು ಎಲ್ಲರ ಮುಂದೆ ಅವಮಾನ ಪಡಿಸುವವರು ಆಗಿದ್ದಾರೆ. ಎಲ್ಲರ ಮುಂದೆ ಅವಮಾನ ಪಡಿಸುವವರು ಆಗಿದ್ದಾರೆ. ಅದಕ್ಕೋಸ್ಕರ ನಿಮ್ಗೆ ರಕ್ಷಣೆ ಮಾಡಬೇಕಾ ಕಡೆ ತನಕ ನಿಮಗೆ ಕೊಟ್ಟ ರಕ್ಷಣೆಯನ್ನು ಭಯದಿಂದ ಭಕ್ತಿಯಿಂದ ಕಾಪಾಡಿದರೆ ಮಾತ್ರವೇ ಆ ರಕ್ಷಣೆ ಆ ರೂಪಾಂತರದಲ್ಲಿ ಪಾಲ್ಗೊಂಡು ರೂಪಾಂತರ ಆದರೆ 1 ಸೆಕೆಂಡ್ನಲ್ಲಿ ಆಗುವಂತ ಕೆಲವೊಂದೇ ಸೆಕೆಂಡ್ ಸಾಕು ನಿಮ್ಮನ್ನು ಪವಿತ್ರ ಮೇಘ ವಿಮಾನದಲ್ಲಿ ಪರಲೋಕಕ್ಕೆ ಹೋಗ್ತಾನೆ. ಎಷ್ಟು ದೊಡ್ಡ ಭಾಗ್ಯ! ಈ ಭಾಗ್ಯಕ್ಕೆ ಎಷ್ಟು ದಿನದ ನೋಡಿ, ಈಗ ಒಂದು ಹುಡುಗಿಯನ್ನು ಒಂದು ಹುಡುಗ ಮದುವೆಗೆ ನಿಶ್ಚಯ ಮಾಡ್ತಾರಲ್ಲ,
ನಿಶ್ಚಯ ಮಾಡಿದ ಮದುವೆ ಡೇಟ್ ಇಟ್ಕೊಳ್ತಾರಲ್ಲ, ಆಗ ಡೇಟ್ ಬರ್ತದ ಹುಡುಗಿ ಹೇಗೆ ಅವನ ಮದುವೆಗೋಸ್ಕರ ಎಷ್ಟೋ ಪ್ರಿಪೇರ್ ಆಗ್ತಾಳೋ ಅದೀಗದೆ ಹೆಚ್ಚಾಗಿ ಕರ್ತನ ಸಭೆ ಮದಗತಿಯಾಗಿದೆ. ಯೇಸು ಕ್ರಿಸ್ತನು ಮದಲಿಂಗನಾಗಿದ್ದಾನೆ. ಆ ಒಂದು ಸೆಕೆಂಡಿನ ಒಂದು ಭಾಗಕ್ಕೆ ಎಷ್ಟೋ ದಿನದ, ಎಷ್ಟೋ ತಿಂಗಳು, ಎಷ್ಟು ಪ್ರಿಪರೇಷನ್ ಅಗತ್ಯವಾಗಿದೆ ಆ ರಾಜ್ಯಪಾಲನಾಗುವುದಕ್ಕೆ. ಅದಕ್ಕೋಸ್ಕರ ಆ ರಾಜ್ಯದಲ್ಲಿ ಒಂದು ಮಿಸ್ ಆಗುವುದಾದ್ರೆ ಅಥವಾ ಕೈ ಬೀಳು ಪಡುವುದಾದ್ರೆ ಒಂದೇ ನೀವು ರಕ್ತ ಸಾಕ್ಷಿಯಾಗಿ ಒಪ್ಪಿಸಿಕೊಳ್ಳಬೇಕು. ಆವಾಗ ನಿಮ್ಮ ರಕ್ಷಣೆ ಉಳಿಸಿಕೊಳ್ಳು. ಆ ರಕ್ತ ಸಾಕ್ಷಿ ಬೇಡ, ಆ ಕಷ್ಟ ನೋಡಿಕೊಂಡು ಟ್ರಿಪಲ್ ನಂಬರ್ ಆಗ್ತೀರೋ ನೀವೆಲ್ಲರೂ ಭ್ರಷ್ಟವಾದ ಸಭೆಯ ಸದಸ್ಯರಾಗ್ತೀರಿ. ಭ್ರಷ್ಟ ಸಭೆಯ ಯಾವ ಸದಸ್ಯರಾಗ್ತಾರೋ ಅಲ್ಲಿ ತುಂಬಾ ಆಶಯ ಉಂಟು, ಎಲ್ಲ ಪಾಪದ ಎಂಜಾಯ್ ಮಾಡ್ತಾರೆ. ಅದರ ನಂತರ ಅವರಿಗೆ ಲಾಸ್ಟ್ಗೆ ದೊಡ್ಡ ನಾಯಕರು ಬರುತ್ತದೆ. ಆದರೆ ನೀವು ಆಲಿಸಿಕೊಳ್ಳಬೇಕು. ರಕ್ತ ಬೇಕಾ ಆದರೆ ಅವರ ಆತ್ಮರತನೆ ಫಿಲಿಪಿ ಬರೆಯುವ ಪತ್ರಿಕೆ 2ನೇ ಅಧ್ಯಾಯದಲ್ಲಿ 12ನೇ ವಾಕ್ಯ. ಫಿಲಿಪಿಯನ್ಸ್ 2:12. ಹೀಗಿರುವಲ್ಲಿ ನನ್ನ ಪ್ರಿಯರೇ, ನೀವು ನನ್ನ ಮಾತನ್ನು ಯಾವಾಗಲೂ ಕೇಳಿದಂತೆ ಈಗಲೂ ಕೇಳಿರಿ. ನಾನು ನಿಮ್ಮಲ್ಲಿರುವಾಗ ಮಾತ್ರವಲ್ಲದೆ ನಾನಿಲ್ಲದಿರುವಾಗಲೂ ಬಹು ಹೆಚ್ಚಾಗಿ ಮನೋಭೀತಿಯಿಂದ ನಡುಗುವರಾಗಿ ನಿಮ್ಮ ರಕ್ಷಣೆಯನ್ನು ಸಾಧಿಸಿಕೊಳ್ಳಿರಿ. ಇಲ್ಲಿ ಅಪೊಸ್ತಲರು ಹೇಳ್ತಾನೆ, ಹಾಗಾದ್ರೆ ನಿಮಗೆ ಭ್ರಷ್ಟ ಸಭೆಯ ಸದಸ್ಯರಾಗುವುದು ಬೇಡ, ರಕ್ಷರಾಗಬೇಕು, ರೂಪಾಂತರ ಆಗಬೇಕು. ಹಾಗಾದ್ರೆ ಅಪೊಸ್ತಲರು ಹೇಳ್ತಾನೆ, ನಾನು ಇರುವಾಗ ಮಾತ್ರ. ಅಂದ್ರೆ ಕೆಲವರು ದೇವರ ಸೇವಕರ ಮೇಲೆ ಮಾತ್ರ ಭಯ ಭಕ್ತಿ ತೋರಿಸ್ತಾರೆ, ಸೇವಕರಿಲ್ಲ ಖುಷಿ ಬಂದ. ಹಾಗೆ ಅಪೊಸ್ತಲರು ನಾನು ಇರುವಾಗ ಮಾತ್ರ ಭಯ ಭಕ್ತಿ ಇರುವುದಿಲ್ಲ, ನಾನು ಇಲ್ಲದಿರುವಾಗಲೂ ಸಹ ದೇವರ ಸೇವಕರು ಅಪೊಸ್ತಲರು ನೀವು ಕೇಳಿದ ಬೋಧನೆಯನ್ನು ಮರೆತು ಬಿಡುತ್ತೆ, ಆ ಪ್ರಕಾರ ನಡೆಯಬೇಕು ಮತ್ತು ನಿಮಗೆ ರಕ್ಷಣೆಯನ್ನು ಭಯದಿಂದ ಭಕ್ತಿಯಿಂದ ಕಡೆ ತನಕ ಕಾಪಾಡಿಕೊಳ್ಳಬೇಕು ಎಂಬುದಾಗಿ ತಿಳಿದುಕೊಳ್ತಾನೆ. ಅನೇಕರು ಈಗ ರಕ್ಷಣೆ ಎಂಬುದು ಒಂದು ಟಿಕೆಟ್ ಆಗಿದೆ. ಈಗ ಎಕ್ಸಾಂಪಲ್ ನನಗೆ ಅಮೆರಿಕೆಗೆ ಹೋಗಲು ಟಿಕೆಟ್ ಸಿಕ್ಕಿಸಿ, ಆ ಟಿಕೆಟ್ ಒಂದು ಎಕ್ಸ್ಪೈರ್ ಡೇಟ್ ಉಂಟಲ್ಲ, ಆದರೆ ಈ ಪರಲೋಕದ ಟಿಕೆಟ್ಗೆ ಅನ್ಲಿಮಿಟೆಡ್, ಅದಕ್ಕೆ ಎಕ್ಸ್ಪೈರ್ ಡೇಟ್ ಇಲ್ಲ. ಅದಕ್ಕೋಸ್ಕರ ಸೈತನ್ ಮಾಡ್ತಾನೆ, ನಾನು ಎಷ್ಟು ಸರ್ಕಾರ ಮಾಡಿದ್ದೇನೆ, ನೀವು ಮುಳಿಸಿ ನೋಡಿದ್ದೇನೆ, 100% ನಮಗೆ ಪರಲೋಕ ಉಂಟು ಎಂದು ಟಿಕೆಟ್ ಇಟ್ಟುಕೊಳ್ತಾರೆ. ಆ ಟಿಕೆಟ್ ಟರ್ಮ್ಸ್ ಕಂಡೀಷನ್ ನೋಡಿ, ಪ್ಲೇನ್ ಟಿಕೆಟ್ ನೋಡಿ, ಕೆಲವು ಟರ್ಮ್ಸ್ ಕಂಡೀಷನ್ ಉಂಟಲ್ಲ, ನೋಡಿದ್ರಿ ನೀವು? ಟ್ರೈನ್ ಟಿಕೆಟ್ ಉಂಟಲ್ಲ, ಬಸ್ ಟಿಕೆಟ್ ಉಂಟಲ್ಲ, ಅವ್ರು ಕೆಲವು ಟರ್ಮ್ಸ್ ಕಂಡೀಷನ್ ಕ್ಯಾನ್ಸಲ್ ಮಾಡಬೇಕು ಅಂತಲ್ಲ, ಆ ಕಂಡೀಷನ್ ಮೊದಲು ಓದ್ಲಿಕ್ಕೆ ಆಗ್ತಲ್ಲ ಟಿಕೆಟ್. ಅದಕ್ಕೆ ಪರಲೋಕದ ಟಿಕೆಟ್ಗೂ ಸಹ ಟರ್ಮ್ಸ್ ಕಂಡೀಷನ್ಸ್ ರೆಗ್ಯುಲೇಷನ್ ಉಂಟೇ ಉಂಟು. ಅದಕ್ಕೋಸ್ಕರ ಈ ಟಿಕೆಟ್ ಕಳ್ಳಲ್ಪಟ್ಟಿದೆ. ಕೃಪೆಯಿಂದ ಯೇಸು ನಂಬಿಕೆ ಇಟ್ಟುಕೊಂಡು ನೀರಿನಲ್ಲಿ ಮುಳುಗಿ ದೀಕ್ಷೆ ತೆಗೆದುಕೊಂಡವರಿಗೆ ದೇವರು ಉಚಿತಾರ್ಥವಾಗಿ ರಕ್ಷಣೆ ಗಿಫ್ಟ್ ಅದ ಟಿಕೆಟ್ ಕೊಟ್ಟಿದ್ದಾನೆ. ಆದರೆ ಈ ಗಿಫ್ಟ್ ಹೇಗೆ ಕಾಪಾಡಬೇಕು? ಭಯಭಕ್ತಿಯಿಂದ ನಡುಗುವರಾಗಿ ಕಾಪಾಡಿಕೊಂಡ್ರು ಮಾತ್ರ ನಾವು ರಾಜ್ಯದಲ್ಲಿ ಪಾಲ್ಗೊಳ್ಳುತ್ತೇವೆ, ಅದ ಪರಲೋಕ ಹೋಗ್ತೇವೆ. ಬೇರೆ ಬೇರೆ ನಾವು ಭ್ರಷ್ಟರಾಗಿಕೊಂಡು ದೇವರ ವಾಕ್ಯಕ್ಕೆ ಅವಿಧೇಯಗೊಂಡು ಯೇಸು ಕ್ರಿಸ್ತನನ್ನು ತಿರಸ್ಕಾರ ಮಾಡಿಕೊಂಡು ಅದ ಪಾಪದಲ್ಲಿ ಬಿದ್ದುಕೊಂಡು ಕೈ ಬಿಡಲ್ಪಡುತ್ತಾದರೆ ಒಂದೇ ರಕ್ತ ಸಾಕ್ಷಿಯಾಗಿ ಒಪ್ಪಿಸಿಕೊಳ್ಳಬೇಕು. ಇಲ್ಲದಿದ್ದರೆ ಅವರು ಈ ಭ್ರಷ್ಟ ಸಭೆಯ ಸದಸ್ಯರಾಗಿಕೊಂಡು ದೇವರ ಕೋಪಕ್ಕೆ ಗುರಿಯಾಗ್ತದೆ ಎಂಬುದಾಗಿ ಬೇರೆ. ಅದಕ್ಕೆ ಮಾಚಾರ ಸ್ತ್ರೀ ಅಥವಾ ಭ್ರಷ್ಟವಾದ ಸಭೆ ಎಂದು ಕರೆಯಲ್ಪಡುತ್ತದೆ. ಅದೇ ನೆನಪಿಟ್ಟುಕೊಳ್ಳಿ, ಎಂದಿಗೂ ಆ ಸಭೆಯ ಸದಸ್ಯ ಆಗಬೇಕು. ಏನೇ ಆಗಲಿ ನಿಮ್ಗೆ ರಕ್ತವನ್ನು ಭಯಭಕ್ತಿ ಕಾಪಾಡಿಕೊಳ್ಳಿ. ಒಂದೇ ಸೆಕೆಂಡ್ ನಲ್ಲಿ ನೀವು ಮಾರ್ಪಾಡಾಗ್ತೀರಿ. ಆ ಸಮಯ ಬೇಗ ನೀವು ತುಂಬಾ ದಿವಸ ತುಂಬಾ ವರ್ಷ ಎಲ್ಲಿಗೆ ಸಾಧ್ಯ, ಇವತ್ತು ದಿವಸ ಆಗ್ಬೋದು, ನಿಮಗೆ ಗೊತ್ತಿಲ್ಲ. ಆದ್ರೆ ಈ ದಿನ ನಾನು ಪ್ರತಿದಿನ ಇವತ್ತು ನನ್ನ ಸ್ವಾಮಿ ಬಂದರೆ ನಾನು ಸಿದ್ಧನಾಗಿದ್ದೆ ಎಂಬುದಾಗಿ ನಾನು ಪ್ರಿಪೇರ್ ಇರಬೇಕು. ನಾಳೆ ನಾಳೆ 10 ವರ್ಷ ನಮಗೆ ಟೈಮ್ ಕೊಡ್ಲಿಕ್ಕೆ ಆಗುದ ಅಂತ ರೀತಿಯಲ್ಲಿ ದೇವರ ಪ್ರವಾದನೆ ನೆರವೇರಿಸ ಬಂದಿದೆ. ಇನ್ನೊಂದು ಧರ್ಮಪುಸ್ತಕ ನೋಡಿದ್ರೆ 2 ಪೀಟರ್ ಚಾಪ್ಟರ್ 3:14 ನಿಂದ 17 ತನಕ ಪೇತ್ರನು ಬರೆದ 2ನೇ ಪತ್ರಿಕೆ 13ನೇ ಅಧ್ಯಾಯದಲ್ಲಿ 14ರಿಂದ 17ನೇ ವಾಕ್ಯ ತನಕ. 2 ಪೀಟರ್ 3:14 ನಿಂದ 17 ತನಕ. ಆದ ಕಾರಣ ಪ್ರಿಯರೇ, ನೀವು ಇವುಗಳನ್ನು ಎದುರು ನೋಡುವವರಾಗಿರುವುದರಿಂದ ಶಾಂತರಾಗಿದ್ದು ಆತನ ಎದುರಿನಲ್ಲಿ ನಿರ್ಮಲರಾಗಿಯೂ ನಿರ್ದೋಷಿಗಳಾಗಿಯೂ ಕಾಣಿಸಿಕೊಳ್ಳೋದಕ್ಕೆ ಪ್ರಯಾಸ ಪಡಿರಿ. ಬೇರೆ ಒಂದು ವಾಕ್ಯ ಗಮನ ಇಟ್ಟು ನೋಡಿ. ಅಪೊಸ್ತಲ ಪೇತ್ರ ಆದ ಕಾರಣ ಪ್ರಿಯರೇ, ನೀವು ಇವುಗಳನ್ನೇ ದೇವರ ಪ್ರವಾದ ನೋಡ್ತೇವೆ, ಏನೆಲ್ಲ ಗುರುಕುಲ ಆಗ್ತದೆ ಪ್ರಿಯರೇ, ಏನೆಲ್ಲ ಕಠಿಣ ಕಾಲ ಬಂದಿದೆ. ಇದು ನೋಡುವಾಗ ಏನ್ ಮಾಡೋದು, ನಾವು ಶಾಂತರಾಗಿಟ್ಕೊಂಡು ಆ ರೂಪಾಂತರಕ್ಕೋಸ್ಕರ ಆತನ ಎದುರಿನಲ್ಲಿ ನಿರ್ಮಲರಾಗಿಯೂ ನಿರ್ದೋಷಗಳಾಗಿ ಕಂಡ್ರೆ ಪ್ರಯಾಸ ಪಡಬೇಕು, ಅನ್ವೇಷಣೆ ಪ್ರಯತ್ನ ಮಾಡಬೇಕು.
ಮಾಡಬೇಕು. ಸುಲಭವಾಗಿ ಆಗುವುದಿಲ್ಲ. ಆರಾಮವಾಗಿ ನಾನು ಮಲಗುತ್ತೇನೆ, ಆರಾಮಾಗಿ ಪ್ರಯಾಣ ಮಾಡ್ತೇನೆ, ಹಾಗೆ ಆರಾಮಾಗಿ ಆಗುವುದಿಲ್ಲ. ಪ್ರಯಾಸ ಪಡಬೇಕು, ಪ್ರಯತ್ನ ಪಡ. ಈಗ ಒಳ್ಳೆ ವರ್ಣಿಸ್ತದೆ, ತುಂಬಾ ರೀತಿ ಅದಕ್ಕೆ ಪ್ರಯತ್ನ ಪಡಬೇಕು ಆ ಭಾಗ್ಯಕ್ಕೋಸ್ಕರವಾಗಿ. ಆನಂತರ ನೋಡಿ ಏನಾಗ್ತದೆ. ನಮ್ಮ ಕರ್ತನ ದೀರ್ಘ ಶಾಂತಿಯು ನಮ್ಮ ರಕ್ಷಣಾರ್ಥವಾಗಿ ಇದೆ ಎಂದು ಎನಿಸಿಕೊಳ್ಳಿರಿ. ನಮ್ಮ ಕರ್ತನ ಯಾಕೆ ದೀರ್ಘ ಶಾಂತಿ? ನಮ್ಮ ಯೇಸು ಕ್ರಿಸ್ತ ಯಾರು ನಾಶವಾಗಬಾರದೆ ತುಂಬಾ ತಾಳ್ಮೆಯಿಂದ ಆಲ್ರೆಡಿ 2000 ವರ್ಷ ಬರಬೇಕಿದ್ದು 20 ವರ್ಷ ಗ್ರೇಸ್ ಪೀರಿಯಡ್ ಅಲ್ಲಿ ಇದ್ದೇವೆ ನಾವು. ಅದನ್ನ ಎಷ್ಟು ವರ್ಷ ಗ್ರೇಸ್ ಪೀರಿಯಡ್ ಓವರ್ ದಾಟಿದೆ, ಟೈಮ್ ಟೇಬಲ್ ಕ್ರಾಸ್ ಆಯಿತು. ಅದೇ ಕೃಪೆಯಲ್ಲಿ ಯೇಸು ಇನ್ನೂ ತರ ಮಾಡ್ತಿದ್ದೇನೆ, ಅದೇ ಟೈಮ್ ಗೊತ್ತಿಲ್ಲ. ಅದಕ್ಕೆ ನಾವು ಆ ಕೃಪೆಯನ್ನು ತಿರಸ್ಕಾರ ಮಾಡಲೇ ಬಾರದು ಪೇತ್ರನು ಹೇಳುತ್ತಾನೆ. ಅನಂತರ ಇದೇ ಅಭಿಪ್ರಾಯಕ್ಕೆ ಸರಿಯಾಗಿ ನಮ್ಮ ಪ್ರಿಯ ಸಹೋದರನಾದ ಪೌಲನು ಸಹ ತನಗೆ ಅನುಗ್ರಹಿಸಿರುವ ಜ್ಞಾನದ ಪ್ರಕಾರ ನಿಮಗೆ ಬರೆದನು. ಅವನು ತನ್ನ ಎಲ್ಲಾ ಪತ್ರಿಕೆಗಳಲ್ಲಿಯೂ ಈ ವಿಷಯಗಳನ್ನು ಕುರಿತು ಬರೆಯುವಾಗ ಹೀಗೆ ಬೋಧಿಸಿದ್ದಾನೆ. ಆ ಪತ್ರಿಕೆಗಳಲ್ಲಿರುವ ಕೆಲವು ಮಾತುಗಳು ಇಡುವುದಕ್ಕೆ ಕಷ್ಟವಾಗಿದೆ. ವಿದ್ಯಾಹೀನರು ಚಪಲ ಚಿತ್ತರು ಹೇಗೆ ನಮಗಿರುವ ಮಿಕ್ಕಾದ ಗ್ರಂಥಗಳಿಗೆ ತಪ್ಪಾದ ಅರ್ಥ ಮಾಡಿಕೊಂಡಿದ್ದಾರೋ ಹಾಗೆಯೇ ಇವುಗಳಿಗೂ ತಪ್ಪಾದ ಅರ್ಥ ಮಾಡಿಕೊಂಡು ತಮಗೆ ನಾಶನವನ್ನು ಉಂಟು ಮಾಡಿಕೊಳ್ಳುತ್ತಾರೆ. ಅತಿ ಸ್ಪಷ್ಟವಾಗ್ತಾನೆ. ಅಪೊಸ್ತಲ ಪೌಲನಿಗೆ ಇದರ ವಿಷಯದ ಜ್ಞಾನ ಕೊಟ್ಟು ಆತನ ಪತ್ರಿಕೆಗಳನ್ನು ತುಂಬಾ ಪತ್ರಿಕೆ ಬರೆದಿದ್ದಾನೆ. ಆ ಪತ್ರಿಕೆಗಳು ಬೇರೆ ಕೆಲವರು ಸ್ವ ಅರ್ಥ ಮಾಡಿಕೊಂಡು ತಪ್ಪಾದ ರೀತಿಯಲ್ಲಿ ಬೋಧಿಸುತ್ತಾರೆ. ತಪ್ಪೇತಾನೆ ನೋಡಿ, ಬೈಬಲ್ ಹೇಳ್ತಾರೆ ಎಲ್ಲರೂ ಬೋಧಕರಲ್ಲ. ದೇವರ ಸಭೆಯಲ್ಲಿ 5 ಪಾಯಿಂಟ್ ನಿಷ್ಠಿದ್ದಾರೆ. ಬೋಧಿಸೋದು ಸ್ಪೆಷಲ್ ಗಿಫ್ಟ್ ಬೇರೆ. ಎಲ್ಲರೂ ತಾವೇ ಬೋಧಕರಿದ್ದೇನೆ ಕಳೆದಿಲ್ಲ ಪ್ರೇರೆ. ಎಲ್ಲರೂ ತಾವೇ ಬೋಧಕರಿಂದಾಗಿ ತಮಗೆ ಬಂದ ರೀತಿಯಲ್ಲಿ ಪತ್ರಿಕೆಗಳನ್ನು ಬೋಧಿಸಿಕೊಂಡು ತಪ್ಪಾದ ಮಾರ್ಗಕ್ಕೆ ಹೋಗಿಕೊಂಡು ಜನರನ್ನು ವಿಶ್ವ ಮೋಸಪಡಿಸುತ್ತಾನೆ. ಅದಕ್ಕೆ ಸಭೆಯಲ್ಲಿ ದೇವರ ಆತ್ಮನ್ನು ಹೇಳ್ತಾರೆ. ಸಭೆಯಲ್ಲಿ ದೇವರು ಅಪೊಸ್ತಲರನ್ನು ಅಥವಾ ಪ್ರವಾದಿಗಳನ್ನು ಅಥವಾ ಸಭಾಪಾಲಕರ ರೂಪದಲ್ಲಿ ಸ್ಪೆಷಲ್ ಆಗಿ ಅದು ಬೋಧಿಸುವ ಗಿಫ್ಟ್ ದೇವರು ಸಭೆಯಲ್ಲಿ ಕೊಟ್ಟಿರ್ತಾರೆ. ಅದಕ್ಕೆ ಸಭೆಯಲ್ಲಿ ಕೇಳುವಂತ ಆ ಸ್ವಸ್ಥ ಬೋಧನೆಯನ್ನು ಕೇಳಿ ಧ್ಯಾನ ಮಾಡಿ ಅದು ಬದ್ಧವಿದ್ಕೊಂಡರೆ ಇಂಥವ್ರು ಮೆಲ್ಲನೆ ಗುಪ್ತವಾಗಿ ಮನೆ ಮನೆಗೆ ಬಂದು ಫೋನ್ ಮುಖಾಂತರ ಅಥವಾ ವಾಟ್ಸ್ಆಪ್ ಗ್ರೂಪ್ ನಲ್ಲಿ ಕೆಲವು ರೀತಿ ಒಳ್ಳೆ ನೈಸ್ ಸ್ವೀಟ್ ಮೆಸೇಜ್ ಕಳಿಸಬಹುದು. ವಾಟ್ಸ್ಆಪ್ ಬಂದಿದೆ, ಯೂಟ್ಯೂಬ್ ಬಂದಿದೆ, ನೋಡಪ್ಪ ನೋಡಿದಿಲ್ಲ. ಅದು ಫಸ್ಟ್ ನಿಮಗೆ ಗೊತ್ತಿರಬೇಕು, ಎಲ್ಲರೂ ಬೋಧಕರಲ್ಲ, ನೀವೇ ಸ್ವತಃ ಬೋಧಕರಲ್ಲ. ಸ್ಪೆಷಲ್ ಗಿಫ್ಟ್ ಎಕ್ಸಾಂಪಲ್ ಇದೆ. ಈಗ ಮಕ್ಕಳಿಗೆ ಈಗ SSLC ಉಂಟು ಎಕ್ಸಾಮ್ ಅಲ್ಲ. ಈಗ ನಮ್ಮ ಮಕ್ಕಳಿಗೆ ನಾವು ಶಾಲೆಗೆ ಕಲಿಸಿದೆ, ಗೈಡ್ ಬುಕ್ ತಂದು ಪರೀಕ್ಷೆ ಕೂತ್ಕೊಳ್ಳಬಹುದಾ? ಬಾರದ? ಯಾಕೆ ನಮ್ಮ ಮಕ್ಕಳಿಗೆ ಕಷ್ಟಪಟ್ಟು ಫೀಸ್ ಕೊಟ್ಟು ನಾವು ಶಾಲೆ ಕಲಿಸುವುದಿದೆ? ಶಾಲೆಯಲ್ಲಿ ಸ್ಪೆಷಲ್ ಆಗಿ ಟೀಚರ್ಸ್ ಇದ್ದಾರೆ ಅಲ್ಲ, ಸ್ಪೆಷಲ್ ಆಗಿ ಲೆಕ್ಚರ್ ಇದ್ದಾರೆ, ಅವ್ರು ಸ್ಪೆಷಲ್ ಆಗಿ ಸ್ಟಡಿ ಮಾಡಿದ್ರು. ಆ ಸಬ್ಜೆಕ್ಟ್ ಆ ಟಾಪಿಕ್ ಅವರು ಮಾತ್ರ ಕಲಿಸಲಿಕ್ಕೆ ಅವರಿಗೆ ಅವರ ಎಬಿಲಿಟಿ. ನಮ್ಮ ಮಕ್ಕಳು ಅವರದೇ ಕೈಯಲ್ಲಿ ಕಲಿಸ್ಕೊಂಡ್ರೆ 100 ನಮ್ಮ ಮಕ್ಕಳು ರ್ಯಾಂಕ್ ತರ್ತಾರೆ ಅಲ್ಲ. ಅದಕ್ಕೋಸ್ಕರ ಏನ್ ಮಾಡ್ತಾರೆ, ನಮ್ಮ ಮಕ್ಕಳನ್ನು ಕಷ್ಟಪಟ್ಟು ಕಾಲೇಜ್ ಆಗ್ತೇವೆ, ಹಣ ಕೊಡ್ತೇವೆ. ಅದೇ ರೀತಿ ಎಲ್ಲರೂ ಬೋಧಕರ ಅಲ್ಲ. ಸಭೆಯಲ್ಲಿ ಕೆಲವರನ್ನು ಅಪೊಸ್ತಲನಾಗಿಯೂ, ಕೆಲವರು ಪ್ರವಾದಿಗಳನ್ನಾಗಿಯೂ, ಕೆಲವರನ್ನು ಸುವರ್ತಿಗಾಗುತ್ತಾರೆ, ಕೆಲವರು ಸಭಾಪಾಲಕರಾಗಿ, ಕೆಲವರು ಬದೇ ಬೋಧ ಸ್ಪೆಷಲ್ ಗಿಫ್ಟ್ ದೇವರು ಕೊಟ್ಟಿರ್ತಾರೆ. ಈ ಬೋಧ ಗಿಫ್ಟ್ ಸಭೆಯಲ್ಲಿ ದೇವರ ಆತ್ಮ ಕೊಡುವ ಸ್ವಸ್ಥ ಬೋಧನೆಯನ್ನು ಕೇಳಿ ಅದು ಬದ್ಧ ಬಿಟ್ಟುಕೊಳ್ಳಬೇಕು. ಅದು ಹಿಡಿದುಕೊಂಡರೆ ನೀವು ಭ್ರಷ್ಟರಾಗುವುದಿಲ್ಲ, ಭ್ರಷ್ಟ ಸಭೆ ಆಗುವುದಿಲ್ಲ. ಅದೇ ಕೆಲವರು ಏನ್ ಮಾಡ್ತಾರೆ, ಸಭೆ ಸ್ವಸ್ಥ ಬೋಧನೆ ಏನ್ ಮಾಡ್ತಾರೆ, ಪಾಪದ ಖಂಡಿಸ್ತದೆ, ಗದರಿಸ್ತದೆ, ಎಚ್ಚರಿಸ್ತದೆ. ಈಗ ಬಂದಿದೆ, ಪಾಪದ ಬಗ್ಗೆ ಖಂಡಿಸ್ತಿಲ್ಲ, ಪಾಪನ ಗದರಿಸ್ತಿಲ್ಲ ಅಂತ ದುರ್ಬೋಧನೆಯನ್ನು ಕೇಳಿಕೊಂಡು ಅನೇಕರು ಸ್ವಬೋಧಕರಾಗಿಕೊಂಡು ಮನೆ ಮನೆಗೆ ಹೋಗಿ ಅಥವಾ ಫೋನ್ ನಲ್ಲಿ ಅಥವಾ ವಾಟ್ಸ್ಆಪ್ ಗ್ರೂಪ್ ನಲ್ಲಿ ಹೇಳ್ತಾನೆ. ಅದಕ್ಕೆ ಅದನ್ನೆಲ್ಲ ಓದಿ. ಆದ ಕಾರಣ ಪ್ರಿಯರೇ, ನೀವು ಈ ಸಂಗತಿಗಳನ್ನು ಮುಂದಾಗಿ ತಿಳಿದುಕೊಂಡಿರುವುದರಿಂದ ಅಧರ್ಮಗಳ ಭ್ರಾಂತಿಯ ಸೆಳಲಿಗೆ ಸಿಕ್ಕಿಕೊಂಡು ನಿಮ್ಮ ಸ್ಥಿರ ಮನಸ್ಸನ್ನು ಬಿಟ್ಟು ಭ್ರಷ್ಟರಾಗದಂತೆ ಎಚ್ಚರಿಕೆಯಾಗಿರಿ. ಪೇತ್ರನು 16 ಅವನು ತನ್ನ ಎಲ್ಲಾ ಪತ್ರಿಕೆಗಳಿಗೂ ಈ ವಿಷಯಗಳ ಕುರಿತು ಬರೆಯುವಾಗ ಹೀಗೆ ಬೋಧಿಸಿದ ಏನು ವಿಷಯವನ್ನು ಹೇಳಿದ್ರು ಅದೇ ಹೀಗೆ ಬೋಧಿಸ್ತಾನೆ. ಆ ಪತ್ರಿಕೆಗಳ ಕೆಲವು ಮಾತುಗಳು ತಿಳಿಯುವುದೇ ಕಷ್ಟವಾಗುತ್ತದೆ. ಅಪ್ಪದ ಪತ್ರಿಕೆಗಳನ್ನು ಸ್ಟಡಿ ಮಾಡುವಾಗ ದೇವರ ಆತ್ಮನ ಆ ಸ್ಪೆಸಿಫಿಕ್ ಕಾಲಿಂಗ್ ನೋಡಿ, ಟೀಚಿಂಗ್ ಕಾಲಿಂಗ್, ಪಾಸ್ಟರ್ ಇಸ್ ಕಾಲಿಂಗ್ ಗಿಫ್ಟ್. ಅದು ಅಪೊಸ್ತಲ ಗಿಫ್ಟ್ ಆಗಿದೆ, ಪ್ರೊಫೆಟ್ ಗಿಫ್ಟ್ ಆಗಿದೆ, ಸುವರ್ತಿಕ ಗಿಫ್ಟ್ ಆಗಿದೆ, ಪಾಸ್ಟರ್ ಗಿಫ್ಟ್ ಆಗಿದೆ, ಅದು ದೇವರಿಗೆ ಕೂಡ ಗಿಫ್ಟ್ ಆಗಿದೆ, ಸ್ಪೆಷಲ್ ಗಿಫ್ಟ್. ಆ ಗಿಫ್ಟ್ಗೆ ಸ್ಪೆಷಲ್ ಅನಾಯಿಂಟಿಂಗ್. ಆಮೇಲೆ ಈ ಗಿಫ್ಟ್ ಹೊಂದಿದವರು ಮಾತ್ರವೇ ಪವಿತ್ರಾತ್ಮನು ಅವರಿಗೆ ವಾಕ್ಯ ಸ್ಟಡಿ ಮಾಡೋ ಅದರ ರೆವಲ್ಯೂಷನ್ ಕೊಡ್ತಾನೆ, ಆ ವಾಕ್ಯ ಸ್ಟಡಿ ಮಾಡಿ ಕಲ್ತ್ಕೊಳ್ತಾನೆ. ಇವತ್ತು ಏನಾಗುತ್ತೆ, ಕೆಲವರು ವಿದ್ಯೆಹೀನರು ಇದ್ರೆ, ಬೇರೆ ವಾಕ್ಯ ಒಂದು ವಿದ್ಯಾಭ್ಯಾಸ ಇಲ್ಲದವರು, ವಾಕ್ಯದ ಸ್ಟಡಿ ಇಲ್ಲದವರು ಏನ್ ಮಾಡ್ತಾರೆ, ಅಪೊಸ್ತಲ ಪೇತ್ರ ಅಂತಾನೆ ವಿದ್ಯೆಹೀನರು.
ಚಪಲ ಚಿತ್ತರು ಹೇಗೆ ನಮ್ಮ ಮಿಕ್ಕದ ಗ್ರಂಥಗಳಿಗೆ ತಪ್ಪಾದ ಅರ್ಥ ಮಾಡಿಕೊಂಡಿದ್ದರು, ಹಾಗೆ ಇವುಗಳು ತಪ್ಪಾದ ಅರ್ಥ ಮಾಡಿಕೊಂಡು ತಮಗೆ ನಾಶ ಉಂಟು ಮಾಡಿಕೊಳ್ಳುತ್ತಾರೆ. ದೇವರ ವಾಕ್ಯವನ್ನು ಎಂದಿಗೂ ಸ್ವ ಅರ್ಥ ಮಾಡಿಕೊಳ್ಳಬೇಡಿ. ಬೈಬಲ್ಗೆ ಡಿಕ್ಷನರಿ ಬೈಬಲ್ ಆಗಿದೆ. ನೆನಪಿಡಿ, ಎಷ್ಟೋ ನಾವು ಇಂಗ್ಲಿಷ್ ಡಿಕ್ಷನರಿ ಯೂಸ್ ಮಾಡಿದ್ರು ಸಹ ಬೈಬಲ್ಗೆ ಮೀನಿಂಗ್ ಸಿಗುವಂತ ಡಿಕ್ಷನರಿ ಬೈಬಲ್ ಕಾನ್ಫಿಡೆನ್ಸ್ ಬೈಬಲ್ ಅಲ್ಲಿ ಒಂದು ಶಬ್ದಕ್ಕೆ 2-3 ವಾಕ್ಯ ಜೋಡಣೆ ಇಲ್ಲದೆ ಯಾವ ಸ್ಕ್ರಿಪ್ಚರ್ನು ಅರ್ಥ ಮಾಡಲಿಕ್ಕೆ ಆಗುವುದಿಲ್ಲ. ಅದು ಸ್ಟಡಿ ಮಾಡಲಾಗುವುದಿಲ್ಲ. ಅದಕ್ಕೆ ಬೈಬಲ್ ಸ್ವತಃ ಡಿಕ್ಷನರಿ ಆಗಿದೆ, ಅದು ಸ್ಟಡಿ ಮಾಡಬೇಕು. ಆಗ ಮಾತಾಡ್ತಾರೆ. ಅದು ಇಂಥ ದಿನಗಳಿದೆ ವಿದ್ಯಾಭ್ಯಾಸ ಇಲ್ಲದವರು, ಸಭಾಪಾಲಿಕೆ ಅಧೀನ ರಾಗದವರು, ಸಭೆ ದೂರವರು ಸ್ವಾರ್ಥ ಮಾಡಿಕೊಂಡು ಇಲ್ಲ ಪಾಸ್ಟರ್ಗೆ ತಂತ್ರ ಸ್ವಂತ ಮಾಡಿಕೊಂಡು ಅವರು ಭ್ರಷ್ಟರಾಗಿದ್ದಾರೆ, ಬೇಡ ಭ್ರಷ್ಟರಾಗಿದೆ. ಅವರನ್ನು ಎಚ್ಚರಿಕೆ ವಹಿಸಿರಿ. ಅನೇಕರೆ ಪವಿತ್ರ ಬುದ್ಧನೇ ಬೋಧಿಲ್ಲ, ಪವಿತ್ರ ನಾನು ಹೇಳುವುದಿಲ್ಲ. ಪವಿತ್ರಾತ್ಮ ತಾನೆ ಸಭೆಯಲ್ಲಿ ಹೈಪಡ್ಲಿಕ್ಕೆ ಇಟ್ಟಿದ್ದಾನೆ. ಪವಿತ್ರಾತ್ಮ ತಾನೆ ಪವಿತ್ರಾತ್ಮ ನಾವು ಅನ್ಯ ಬಸ್ ನಮ್ಗೆ ಯಾರು ಹಾಗೆ ಹೇಳುವುದಿಲ್ಲ. ಹಾಗೆ ಪೈಪಟ್ ಅಗತ್ಯ ಉಂಟಾ? ಒಗ್ಗತೆ ಉಂಟು. ಸಭೆ ದೇವರು ಇಟ್ಟಿದ್ದಾನೆ. ಸಭೆಗೆ ಬಂದು ಸಭೆಯಲ್ಲಿ ದೇವರ ಸೇವಕರು ಬೈಬಲ್ ಸ್ಟಡಿಗೆ ಮೆಸೇಜ್ ಆ ಬದಲು ಇಟ್ಕೊಳ್ಳಬೇಕು. ಆಗ ನಾವು ಮೋಸವಾಗುವುದಿಲ್ಲ. ಇಲ್ಲ ಇವರು ತಮ್ಮನ್ನು ನಾಶ ಮಾಡಬೇಕು. ಅದಕ್ಕೆ ಅದನ್ನ ಆದಕನ ಪ್ರಿಯರೇ, ನೀವು ಈ ಸಂಗತಿಗಳನ್ನು ಮುಂದಾಗಿ ತಿಳಿದುಕೊಂಡಿರುವುದರಿಂದ ಅಧರ್ಮಿಗಳ ಭ್ರಾಂತಿ ಸರಿಯಾಗಿಸಿಕೊಂಡು ನಿಮ್ಮ ಸ್ಥಿರ ಮನಸ್ಸನ್ನು ಬಿಟ್ಟು ಭ್ರಷ್ಟರಾಗಿ ಎಚ್ಚರಿಕೆಯಾಗಿರಿ. ಅರ್ಥ ಆಯ್ತದೆ? ಅಪ್ಪದ್ರೆ ಯಾರು ಈ ಸಭೆಯಲ್ಲಿದ್ದ ವಾಕ್ಯ ಆ ಸ್ವಸ್ಥ ಬೋಧನೆಯನ್ನು ಯಾರು ಸ್ವೀಕಾರ ಮಾಡುದಿಲ್ಲವೋ, ಆ ಸ್ವಸ್ಥ ಬೋಧನೆಯನ್ನು ಅವರು ಧ್ಯಾನ ಮಾಡುದಿಲ್ಲವೋ ಅಂತವರು ಏನಾಗ್ತಾರೆ, ಈ ಕಪಟವಾಗಿ ತಾವೇ ಸೇವಕರು ಎಂಬುದು ಹೇಳಿಕೊಂಡು ತಾವೇ ಒಂದು ಡಿಗ್ರಿ ಹೇಳಿರ್ತಾರೆ, ತಾವೇ ಹೇಳಿಕೊಂಡು ಒಳ್ಳೆ ರೀತಿಯಲ್ಲಿ ಅವ್ರು ಹೇಳ್ತಾರೆ, ಅವ್ರು ಮೊದಲು ಪಾಸ್ಟರ್ ದೊರೆತಾರೆ, ಸಭೆ ದೊರೆತಾರೆ, ಮತ್ತು ಬೇರೆ ಬೇರೆ ರೀತಿಯ ವಾಕ್ಯ ಸೃಷ್ಟಿ ಮಾಡಿಲ್ಲ ಇಂಥವ್ರು ಬರ್ತಾರೆ. ಪ್ರವಚನ ಮಾಡಬಹುದು, ಕನಸು ಹೇಳಬಹುದು, ನೆನಪಿಟ್ಟುಕೊಳ್ಳಿ. ಅವರ ಮಾತನ್ನು ಕೇಳುತ್ತಾರೆ. ನಿಮಗೆ ನೀವು ನಾಶ ಮಾಡಿಕೊಳ್ಳಿ. ನೀವು ಭ್ರಷ್ಟ ಮತ್ತು ಅಂತ ಗುಪ್ತವಾಗಿ ಯಾರು ಮೆಂಬರ್ ಆಗಿರ್ತಾರೆ ಅವರು ಭ್ರಷ್ಟ ಸಭೆ ಮೆಂಬರ್ ಆಗ್ತಾರೆ. ರ್ಯಾಪ್ಚರ್ನಲ್ಲಿ ಗೊತ್ತಾಗುತ್ತೆ ಅವ್ರು ಯಾವ ಸಭೆ ಮೆಂಬರ್ ಎಂಬುದಾಗಿ. ಹೆಸರಿನಲ್ಲಿ ಕೆಲವು ಸಭೆ ಮೆಂಬರ್ ಆಗಿರಬಹುದು, ಮೆಂಬರ್ಶಿಪ್. ಆದ್ರೆ ನಿಜವಾಗಿ ಅವರು ಸ್ವಸ್ಥ ಸಭೆ ಮೆಂಬರ್ ಆಗಿರ್ಲಿಕ್ಕಿಲ್ಲ. ಅವ್ರು ಯಾವ ಸಭೆ ಮೆಂಬರ್ ಆಗಿರ್ತಾರೆ? ಗುಪ್ತವಾಗಿ ಭ್ರಷ್ಟ ಸಭೆ ಮೆಂಬರ್ ಆಗಿ ಹೆಸರಿಗೆ ಮಾತ್ರ ಸಭೆಗೆ ಬಂದು ತೋಲಗಳಾಗಿ ಆತ್ಮ ಕದ್ದುಕೊಂಡು ಹೋಗ್ತಾರೆ. ಎಚ್ಚರಿಕೆ, ಕಡೆ ದಿವಸಗಳು ತೋಲಗಳು ಬರ್ತಾವು. ಸುಳ್ಳು ಬೋಧಕರಿದ್ದಾರೆ, ಸುಳ್ಳು ಪ್ರೊಫೆಸರ್ ಕೊಡ್ತಾರೆ. ಯಾರು ಸುಳ್ಳು ಬೋಧಕರ ಸುಳ್ಳು ಪ್ರವಾದಿಕರಿದ್ದಾರೋ ಅವ್ರು ತಮಗೆ ನಾಶ ಮಾಡಿಕೊಳ್ತಾರೆ. ನೆನಪಿಟ್ಟುಕೊಳ್ಳಿ. ಮತ್ತೆ ತಮ್ಮ ರ್ಯಾಪ್ಚರ್ ಕದ್ದುಕೊಳ್ಳುತ್ತಾರೆ, ಟ್ರಿಬ್ಯುಲ್ಸ್ ಕೈ ಬೀಳ್ಬಿಡ್ತಾರೆ. ಮತ್ತು ಅಲ್ಲಿ ಒಂದು ರಕ್ತ ಸಾಕ್ಷಿ ಆಗದಿದ್ದರೆ ಈ ಸಭೆಗೆ ಸೇರುತ್ತಾರೆ. ಅದಕ್ಕೋಸ್ಕರ ಪವಿತ್ರ ಇವತ್ತು ದಿನ ಬೇರೆ ಎಚ್ಚರಿಕೆ ಕೊಡುತ್ತಾರೆ. ಅದಕ್ಕೆ ನಾವೇ ಬೋಧಕರಲ್ಲ, ಸ್ಪೆಷಲ್ ಗಿಫ್ಟ್ ಆ ಕಾಲಿಂಗ್ ಕಲ್ಪ ಪೇತ್ರನೇ ತಾನೇ ಇದ್ದಾನೆ. ನಮ್ಮ ಕರಿವಿಕೆ ನಾವು ದಡ ಮಾಡಿಕೊಳ್ಳಬೇಕಿದೆ. ನಾವು ಸುಮ್ಮನೆ ಏನು ಗೊತ್ತಿಲ್ಲ, ನಾನೇ ಬೋಧಕರು ನಾವು ಒಂದು ಟೈಟಲ್ ಒಂದು ಟೈಟಲ್ ಸಿಗಬೇಕು. ದೇವ್ರ ತಾನೇ ಆ ಟೈಟಲ್ ಕೊಡಬೇಕು. ದೇವ್ರ ತಾನೇ ಬೇಕು, ಅಪೋಸ್ತಲ ದೇವ್ರ ತಾನೇ ಬೇಕು. ನಾವೇ ಒಂದು ಬಿರುದಿಟ್ಟುಕೊಂಡು ನಾನು ಅಪೋಸ್ತಲ ಪಡೆದಿಲ್ಲ, ದೇವ್ರಿಗೆ ಹೇಳಬೇಕು. ದೇವ್ರ ಪ್ರಾರಂಭ ಕನ್ಫರ್ಮ್ ಮಾಡಿ ಆ ಕಾಲಿಂಗ್ ಆ ಪ್ರಕಾರ ದೇವರು ನಡೆಸುತ್ತಾನೆ. ವಿನ ಯುದ್ಧ ಕಾಲದಲ್ಲಿ ಆಗಿಲ್ಲ. ಯುದ್ಧದಿಂದ ಹಣ ಕೊಟ್ಟು ಟೈಟಲ್ ತಗೋತಾರೆ, ಹಣ ಕೊಟ್ಟು ಲಂಚ ಕೊಟ್ಟು ಮಾಡ್ತಾರೆ, ಆರ್ಡಿನೇಷನ್ ಕೊಡ್ತಾರೆ. ಅಲ್ಲ, ಆರ್ಡಿನೇಷನ್ ದೇವರಿಂದ ಬರಬೇಕು. ಅಲ್ಲಿ ದೇವರ ಸ್ವಯಂಗೆ ಕನ್ಫರ್ಮ್ ಆಗುತ್ತೆ. ಆಗ ದೇವರ ಆತ್ಮ ನಡೆಸ್ಕೊಂಡು ಸರಿಯಾದ ಮಾಡ್ತಾರೆ. ಇವತ್ತಿನ ದಿನ ಅನೇಕ ತಾಳ್ಮೆ ಇಲ್ಲ. ಆ ರೀತಿ ಅದಿನಾಗಿ ಬೇಡ, ಸ್ವರೀತಿಯಲ್ಲಿ ಹೋಗಿಕೊಂಡು ತಪ್ಪಾದ ನೆನಪಿಟ್ಟುಕೊಂಡು ಪುನಃ ರ್ಯಾಪ್ಚರ್ ಕಳೆದುಕೊಂಡಿತ್ತು. ಭಯಂಕರವಾದ ಸ್ಥಿತಿ 7 ವರ್ಷ. ಅಲ್ಲಿ ಒಂದೇ ತೀರ್ಮಾನ ಮಾಡಬೇಕು, ರಕ್ತ ಸಾಕ್ಷಿ ಆಗಲಿಕ್ಕೆ ನಿಮ್ಗೆ ರಕ್ಷಣೆ ಬೇಕು ಅಂತ. ಅದು ಹೇಗೆ ರಕ್ತ ಸಾಕ್ಷಿ ಆಗುತ್ತೆ? ಇಮಿಡಿಯೇಟ್ ರಕ್ತ ಸಾಕ್ಷಿ ಆಗುದಿಲ್ಲ. ತುಂಬಾ ಚಿತ್ರ ರಕ್ತ ಸಾಕ್ಷಿ ಬೇಡ. ಮತ್ತು ಒಂದೇ ಉಪಾಯ, ಟ್ರಿಬ್ಯುಲ್ಸ್ ನಾವು ಸ್ವೀಕಾರ ಮಾಡಬೇಕು, ಆ ಸಭೆಗೆ ಸೇರಬೇಕು. ಅದು ಬೇಕಾ ನಿಮಗೆ? ಇದು ಬೇಕು. ಆತ್ಮಪುರೇ ಈ ಒಂದು ಕಟ್ಟಡ ಸ್ಟಡಿ ಮಾಡಲಿಕ್ಕೆ ಹೇಳಿದ್ದಾನೆ. ತುಂಬ ಕಷ್ಟಕರ ಸಬ್ಜೆಕ್ಟ್. ದೇವರ ಆತ್ಮ ಕೃಪೆಯನ್ನು ನಾನು ಹೇಳ್ತೇನೆ. ಲೆಕ್ಚರ್ ಮಿಸ್ ಆಗಬೇಕಿರಿ. ಧರ್ಮ ಭ್ರಷ್ಟ ಸಭೆ ಪ್ರೇರೆ ಉಳಿಯುತ್ತದೆ. ಅದು ದೊಡ್ಡ ಸಭೆ ಇರ್ತದೆ. ಅದು ತುಂಬಾ ನಾಯಕರು ಲಾಸ್ಟಿಗೆ ಬರ್ತದೆ. 18 ಆದ್ಮೇಲೆ ಅದ್ರ ಮೇಲೆ ಬರುತ್ತೆ ನಾಯಕರು ಎಲ್ಲ ನೋಡಿ ಬೆರಗಾಗುವಾಗ ನಾಯಕ ಆ ಸಭೆ ಮೇಲೆ ಬರುತ್ತದೆ. ಈಗ ಯಾವುದು ಗೊತ್ತಾಗಲ್ಲ, ಸೀಕ್ರೆಟ್ ಉಂಟು ಪ್ರೇರೆ ವಾಕ್ಯದ ಗೊತ್ತಾಗ್ಬೋದು ನಿಮಗೆ. ನಾನು ತೋರಿಸ್ಕೊಡುವ ಅದು ನಿಮ್ಮ ರಕ್ಷಣೆಯನ್ನು ನಡುಕೊಂಡು ಬಾಯಿನ ಕಾಪಾಡಿಕೊಳ್ಳುತ್ತಾರೆ ಹೇಳುವ ಹಾಕಿದ್ದಾನೆ. ಇನ್ನೊಂದು ಕ್ಯಾರೆಕ್ಟರ್ ನೋಡೋಕೆ ಧರ್ಮ ಭ್ರಷ್ಟ ಸಭೆಯ ಭ್ರಷ್ಟವಾದ ಸಭೆಯ ಬಗ್ಗೆ ಪ್ರಕಟಣೆ ಗ್ರಂಥ 2ನೇ ಅಧ್ಯಾಯದಲ್ಲಿ 12ರಿಂದ 23ನೇ ವಾಕ್ಯ ತನಕ, ರೆವಲ್ಯೂಷನ್ 12ರಿಂದ 23 ವರ್ಷ ತನಕ. ಪ್ರಕಟಣೆ ಗ್ರಂಥ 2:12ರಿಂದ 23ನೇ ವಾಕ್ಯ ತನಕ. ಪೆರ್ಗಮದಲ್ಲಿರುವ ಸಭೆಯ ದೂತನಿಗೆ ಬರೆ,
ಹದವಾದ ಹಿಬ್ಬಾಯಿ ಕತ್ತಿಯನ್ನು ಹಿಡಿದ ಆತನು ಹೇಳುವುದೇನೆಂದರೆ, ನೀನು ವಾಸ ಮಾಡುವ ಸ್ಥಳವನ್ನು ಬಲ್ಲೆನು, ಅದು ಸೈತಾನನ ಸಿಂಹಾಸನವಿರುವ ಸ್ಥಳವಾಗಿದೆ. ನೀನು ನನ್ನ ಹೆಸರನ್ನು ಬಿಡದೆ ಹಿಡಿದುಕೊಂಡಿದ್ದಿ. ನೀನು ಇರುವ ಸೈತಾನನ ನಿವಾಸದಲ್ಲಿ ನನಗೆ ನಂಬಿಗಸ್ತನೂ ಸಾಕ್ಷಿಯೂ ಆದ ಅಂತಿಪನು ಕೊಲ್ಲಲ್ಪಟ್ಟ ದಿನಗಳಲ್ಲಿಯಾದರೂ ನನ್ನಲ್ಲಿರುವ ನಂಬಿಕೆಯನ್ನು ನೀನು ಮರೆಮಾಡಲಿಲ್ಲ. ಆದರೂ ಕೆಲವು ವಿಷಯಗಳಲ್ಲಿ ನಿನ್ನ ಮೇಲೆ ತಪ್ಪು ಹೊರಿಸಬೇಕಾಗುತ್ತದೆ. ವಿಗ್ರಹಕ್ಕೆ ನೈವೇದ್ಯ ಮಾಡಿದ ಪದಾರ್ಥಗಳನ್ನು ತಿನ್ನುವುದರಲ್ಲಿಯೂ ಜಾರತ್ವ ಮಾಡುವುದರಲ್ಲಿಯೂ ಇಸ್ರಾಯೇಲರು ಮುಗ್ಗರಿಸಿ ಬೀಳಬೇಕೆಂದು ಬಿಳಾಮನು ಬಾಲಕನಿಗೆ ಹೇಳಿದ ದುರ್ಬೋಧನೆಯನ್ನು ಅವಲಂಬಿಸುವವರು ನಿನ್ನಲ್ಲಿದ್ದಾರೆ. ನೋಡಿ, ಅಲ್ಲಿ ಪವಿತ್ರಾತ್ಮನು ರಕ್ಷಣೆ ಮೊದಲು ಸಭೆಯಲ್ಲಿ ಮಾತನಾಡುತ್ತಾನೆ, ಸಭೆಗೆ ಎಚ್ಚರಿಕೆ ಕೊಡ್ತಾನೆ. ಈ ಪರಿಗಮ ಸಭೆಯಲ್ಲಿ ದೇವರಾತ್ರಿ ಏನು ಮಾತಾಡ್ತಾನೆ? ಆ ಸಭೆಯಲ್ಲಿ ಕೆಲವರು ಗುಪ್ತವಾಗಿ ಸಭೆಗೆ ಬರ್ತಾರೆ ಮೆಂಬರ್ ಆಗಿ. ಅದು ಗುಪ್ತವಾಗಿ ಯಾರ ಬೋಧನೆ ಅವರು ಅವಲಂಬಿಸ್ತಾರೆ? ಬಿಳಾಮನ ದುರ್ಬೋಧನೆ. ಬಿಳಾಮನ ದುರ್ಬೋಧನೆ ಏನು? ವಿಗ್ರಹಕ್ಕೆ ನೈವೇದ್ಯ ಮಾಡಿದ ಪದ ತಿನ್ನಬಹುದು, ಹಬ್ಬದ ಊಟವನ್ನು ಮಾಡಿ, ಏನು ತೊಂದರೆ ಇಲ್ಲ, ಒಳ್ಳೆಯ ಪ್ರೇರಣೆ ಮಾಡಿ ಬಿಡಿ, ಏನು ತೊಂದರೆ ಇಲ್ಲ. ಊಟದಲ್ಲಿ ವಿಷ ಉಂಟ? ನಿಮಗೆ ವಿಷ ಉಂಟಾ? ಕ್ಯಾಟ್ರಿಂಗ್ ಊಟ ನಿಮ್ಮ ಕಣ್ಣು ಏನು ವಿಷ ಹಾಕುವುದಿಲ್ಲ, ಅವರು ಹಾಕುತ್ತಾರೆ ವಿಷ. ಆದ್ರೆ ಉದ್ದೇಶ ಅವರ ಹಬ್ಬ, ಜಾತ್ರೆ, ವಿಗ್ರಹಕ್ಕೆ ನೈವೇದ್ಯ ಮಾಡಿದ ಪದಾರ್ಥವಾಗಲಿ, ವಿಗ್ರಹಕ್ಕೆ ಹೆಸರಲ್ಲಿ ಆದ ಜಾತ್ರೆ ಹಬ್ಬದ ಊಟವಾಗಲಿ ತಿನ್ನಬೇಕೆಂಬುದೇ ಬಿಳಾಮನು ದುರ್ಬೋಧನೆ ಕೊಟ್ಟರು. ಅರ್ಥದ ನೋಡಿ, ಪಾಪ ಮಾಡದೆ ದೇವರ ಮಕ್ಕಳ ಮೇಲೆ ಶಿಕ್ಷೆ ಬರುವುದಿಲ್ಲ. ಶಾರ್ಟ್ ಎಕ್ಸ್ಟೋರಿ ಇದ್ದರು ತುಂಬಾ ಬಡಬಂದರು, ತುಂಬಾ ಸಂತತಿ ವೃದ್ಧಿವಾದರು, ಆಶೀರ್ವಾದರು. ಈ ಬಾಲಕನಿಗೆ ಏನಾಯ್ತು? ಹೊಟ್ಟೆ ಕಿಚ್ಚಾಯಿತು. ಅವನಿಗೆ ಕಾದುಗೆ ಹೊಟ್ಟೆ ಕಿಚ್ಚಾಯಿತು. ಸಾಪ ಅವನಿಗೆ ಗೊತ್ತು ಬಿಳಾಮ ಸುಪ್ರಸಿದ್ಧ ಪ್ರವಾದಿ ಎಂದರೆ ಏನಿದ್ರೆ, ಪ್ರವಾದಿಯ ಮಾತಿನಲ್ಲಿ ಅಭಿಷೇಕ ಉಂಟು. ಆಮೇಲೆ ಪ್ರವಾದಿ ಏನು ಹೇಳ್ತಾನೋ ಅದು ಹಾಗೆ ಆಗ್ತದೆ. ಅದಕ್ಕೆ ಬಾಲಕನು ಪ್ರವಾದಿಗೆ ಹೇಳ್ತಾನೆ. ಪ್ರವಾದಿಗೆ ಟೆಂಪ್ಟೇಷನ್, ಅವನಲ್ಲಿ ಟೆಂಪ್ಟೇಷನ್ ಜಯವಾದಿದ್ದು ಏನು? ತುಂಬಾ ಮನೆ ತುಂಬಷ್ಟು ಹಣ ಕೊಡುತ್ತೇನೆ, ಒಳ್ಳೊಳ್ಳೆ ಬಂಗಾರ ಅವನು ಕೊಡುತ್ತೇನೆ, ಇನ್ನು ಆಸೆ ತೋರಿಸ್ತಾನೆ. ದೇವರ ಆತ್ಮರು ಹೋಗಬೇಡ ಇಲ್ಲ ಪ್ರವಾದಿಗೆ. ಆದರೂ ಅವನು ಸ್ವ ಆಶೆಯಿಂದ ಹೋದ. ಮೊದಲು ದೇವರ ಆತ್ಮರು ಬಿಡಲಿಲ್ಲ ಪ್ರವಾದಿ ಮಾಡಲಿಲ್ಲ. ಆದರೂ ಅವನ ಆಸೆ ತೀರಿಲ್ಲ. ಯಾಕೆ? ಮನೆ ತುಂಬಷ್ಟು ಹಣ ಸಿಗ್ತದೆ, ಬಂಗಾರ ಸಿಗ್ತದೆ. ಏನು ಮಾಡ್ತಾನು? ಬಾಲಕನಿಗೆ ಇಲ್ಲ ಈ ರೀತಿ ಒಂದು ಟ್ರಿಕ್ ಮಾಡಿ, ನಿಮ್ಮ ಜನರು ಪ್ರಿಯುತ ಅನ್ಯ ಜನರು ಕುಟುಂಬ ಎಲ್ಲ ವೈದ್ಯಾಂಡ ಇಲ್ಲಾಂದ್ರೆ ಬರ್ಬೇಕು. ಅದ ನೀವು ನೋಡ್ತೀವಿ, ಸಭೆಗೆ ಹೋಗುವುದಾ ಕೊಡಬೇಕು, ಕ್ರಿಸ್ತನ ಬೇಕಾ ಕೊಡಬೇಕು. ಹಾಗಾದ ನಿಮ್ಮ ಕಾಲಿ ಮನೆ ಖಾಲಿ ಉಂಟಿಲ್ಲ, ನಿಮ್ಮ ಸಾವುದಿನ ಹೋಗಿಲ್ಲ. ಹಾಗೆ ಟ್ರಿಕ್ ಮಾಡಿಕೊಂಡು ತೊಂದರೆ. ದೇವಸ್ಥಾನಕ್ಕೆ ದೇವಾಲಯಕ್ಕೆ ಬರುವುದು ಬೇಡ, ಮನೆಯದು ಪಾರ್ಟಿ, ನಮ್ಮದೇನೋ ಒಂದು ಮುಹೂರ್ತ ಉಂಟು, ಅಷ್ಟೇ ಮಾಡಪ್ಪ. ಆ ನಂತರ ಏನ್ ಮಾಡಿದ್ರು? ಊಟ ಮಾಡ್ತಾರೆ, ತುಂಬಾ ಸಲಿಗೆ ಆಗ್ತದೆ. ಆದ್ರೆ ನಿಮ್ಮ ಹುಡುಗರಿಗೆ ಇಷ್ಟು ಕಾಲ ಏನು ಸಿಗ್ಲಿಲ್ಲ, ನಮ್ಮ ಒಳ್ಳೆ ಹುಡುಗಿ ಇದ್ದಾರೆ, ನಿಮಗೆ ಕೊಟ್ಟು ಬಿಟ್ಟಿದ್ದೇವೆ. ಇಷ್ಟು ಕಾಲಕ್ಕೆ ಎಷ್ಟು ವರ್ಷ ಹುಡುಗಿ ಸಿಗಬೇಕು, ಹುಡುಗಿ ಸಿಗಬೇಕು, ಯಾಕೆ ಸ್ವಲ್ಪ ಮನೆ ನಮ್ಮ ಹುಡುಗಿ ತಗೊಳ್ಳಿರಿ. ಅಲ್ಲಿ ಒಂದು ಟೆಂಪ್ಟ್ ಆಯ್ತು. ಬೋಧನೆ ಯಾರು ಕೊಟ್ಟರು? ಬಿಳಾಮನು ಬಾಗೆ. ಆ ಬೋಧನೆ ಅವ್ರು ಮಾಡಿದ್ರು. ಒಂದೇ ದಿನ 37,000 ಸತ್ತು ಹೋದ್ರು. ಆದ್ರೆ ಬಿಳಾಮನಿಗೆ ಸಿಕ್ಕಿದ್ದು ಮನೆ ತುಂಬ ವರ್ಷ ಬಂಗಾರ ಸಿಕ್ಕಿತ್ತು. ಅವರ ಹಂತದಲ್ಲಿ ಸತ್ತು ಹೋದ, ನರಕೆ ಕೊಡಿದವನು, ಪರ್ವತದಲ್ಲಿ. ಅದಕ್ಕೆ ಪವಿತ್ರ ಸಭೆ ಹೇಳ್ತಾನೆ, ಅಂತ ಬೋಧನೆ ಗುಪ್ತವಾಗಿ ಕೊಡುವವರಿದ್ದಾರೆ. ಯೂಟ್ಯೂಬ್ ನಲ್ಲಿ ಸಹ ಸಿಗ್ತದೆ. ಅದಕ್ಕೆ ಯೂಟ್ಯೂಬ್ ನೋಡೋದಲ್ಲ, ಸ್ವಸ್ಥ ಬೋಧನೆ ಯೂಟ್ಯೂಬ್ ತೆಗೆದುಕೊಳ್ಳಿ. ಕೆಲವು ಇಂಥ ಬೋಧನೆ, ಸ್ವಸ್ಥ ಬೋಧನೆ ಕಿವಿ ಕೊಡಿರಿ, ಅಂತ ಬೋಧನೆಗೆ ಟೈಮ್ ಕೊಡಬೇಡಿರಿ. ನಿಮ್ಮ ಸಭೆ ಬೋಧನೆ ಪ್ರಾಮುಖ್ಯತೆ ಕೊಡಿ, ಅದು ಶುದ್ಧವಾದ ಪಾರಮಾರ್ಥಿಕ ಹಾಲು ಕುಡಿಯಿರಿ. ಇಲ್ಲದರೆ ಇಂಥ ಬೋಧನೆ ಟ್ವಿಸ್ಟ್ ಮಾಡಿಕೊಂಡು ನೈಸ್ ಕೊಡ್ತಾರೆ. ಅಷ್ಟು ಯಾಕಪ್ಪ ಪ್ರತ್ಯೇಕತೆ ಆಗಬೇಕು? ಕುಟುಂಬದಲ್ಲಿ ಬೇಡ ನಮಗೆ, ಪಕ್ಕ ಮದುವೆಗೆ ಏನು ಸಿಗ್ತಾ ಅವ್ರು ಎಂತದ್ದು ಬೇಡ, ಈಗೆಲ್ಲ ಬಂದು ಕಾಂಪ್ರಮೈಸ್ ಮಾಡಿಕೊಂಡು ಭ್ರಷ್ಟವಾದ ಸಭೆ ಸೇರುತ್ತಾರೆ, ರಾಕ್ಷಸ ಆಗುವುದಿಲ್ಲ. ಅದಕ್ಕೆ ದೇವರ ಸುಳ್ಳು. ಹಾಗೆಯೇ ನಿಕೊಲಾಯಿತರ ಬೋಧನೆಯನ್ನು ಅವಲಂಬಿಸುವವರು ನಿಮ್ಮಲ್ಲಿದ್ದಾರೆ. ಆದ್ದರಿಂದ ದೇವರ ಕಡೆಗೆ ತಿರುಗಿಕೋ. ಆದ್ರೆ ದೇವರ ಕಡೆಗೆ ತಿರುಗು. ನಿಕೊಲಾಯಿತರ ಬೋಧನೆ ಅಂದ್ರೆ, ನಿಕೊಲಾಯಿತರ ಮಧ್ಯೆ ಅಂತವನ್ನು ಅವರು ಅಂದ್ರೆ ದುರ್ಬೋಧಕರು ಕೊಡೋರು, ಅವ್ರು ತುಂಬಾ ಸಾಲ ಕೊಡ್ತಾರೆ, ಅವ್ರು ಒಳ್ಳೆಯ ಸೇವಕರು. ಅವರಿಗೆ ಶಿಷ್ಟರ ದುಷ್ಟರು ಭೇದ ಗೊತ್ತಿಲ್ಲ. ದುಷ್ಟರು ಶಿಷ್ಟ ಹೇಳ್ತಾರೆ, ಶಿಷ್ಟರು ದುಷ್ಟ ಹೇಳ್ತಾರೆ. ಸ್ವಸ್ಥ ಬೋಧನೆಯವರು ದುರ್ಬೋಧಕರಿದ್ದಾರೆ, ದುರ್ಬೋಧನ ಸರಿ ಬೋಧನೆ ಹೇಳ್ತಾರೆ. ನಿಕೊಲಾಯಿತರ ಬೋಧನೆ
ಅದಕ್ಕೆ ಅಂತವರು ಇದ್ದಾರೆ ಹೇಳ್ತಾನೆ. ನಂತರ ಆ ದೇವರ ಕಡೆಗೆ ತಿರುಗು. ಸಭೆಯಲ್ಲಿ ಅದಕ್ಕೆ ದೇವರಾತ್ಮನು ಸಭೆಯಲ್ಲಿ ಸೇವಕರ ಬಾಯಿಂದ ಪ್ರವಾದಿಗಳ ಮುಖಾಂತರ ಅವರು ಮಾತನಾಡುತ್ತಾನೆ. ಕೇಳಿ ತಿರುಗಿಕೋ ಹೇಳ್ತಾನೆ. ನಂತರ ತಿರುಗಿಕೊಳ್ಳದಿದ್ದರೆ ನಾನು ಬೇಗನೆ ನಿನ್ನ ಬಳಿಗೆ ಬಂದು ನನ್ನ ಬಾಯಿಯ ಕತ್ತಿಯಿಂದ ಅವರ ಮೇಲೆ ಯುದ್ಧ ಮಾಡುವೆನು. ತಿರುಗಿಕೊಳ್ಳದಿದ್ದರೆ ನಾನು ಬೇಗನೆ ಬಂದು ನನ್ನ ಬಾಯಿಯ ಅವರ ಮೇಲೆ ಯುದ್ಧ ಮಾಡಿದತ್ತ ರಪ್ಚರ್ ಹತ್ತಿರ ಉಂಟು ಅಂತಾಗಿ ಎಚ್ಚರಿಕೊಳ್ತಾರೆ. ಅನಂತರ ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ. ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ. ಯಾವನು ಜಯ ಹೊಂದುತ್ತಾನೋ ಅವನಿಗೆ ಬಚ್ಚಿಟ್ಟಿರುವ ಮನ್ನವೆಂಬ ಆಹಾರವನ್ನು ಕೊಡುವೆನು. ಇದಲ್ಲದೆ ಅವನಿಗೆ ಬಿಳಿ ಕಲ್ಲನ್ನು, ಆ ಕಲ್ಲಿನ ಮೇಲೆ ಕೆತ್ತಿದ ಹೊಸ ಹೆಸರನ್ನು ಕೊಡುವೆನು. ಆ ಹೆಸರನ್ನು ಹೊಂದಿದವನಿಗೆ ಹೊರತು ಅದು ಇನ್ನಾರಿಗೂ ತಿಳಿಯದು. ನೋಡಿ, ಯಾರು ಜಯ ಹೊಂದುತ್ತಾರೆ, ಜಾಂಗರೇನು, ಯಾರು ಸಭೆಯಲ್ಲಿ ಪವಿತ್ರಗಳ ಮಾತನ್ನು ಕೇಳಿ ಜಯ ಹೊಂದುತ್ತಾರೋ ಒಂದು ಟೆನ್ಷನ್ ಬರ್ತಾರೆ. ಅನ್ಯ ಜನ ಹೇಳ್ತಾರೆ, ಯಾಕಪ್ಪ ನಮ್ಮ ಮನೆಗೆ ಊಟ ಬರೋದಿಲ್ಲವಾ? ಕಡೆಗೆ ಮರಲಾಗ್ಬೇಡ ಅಂದ್ರೆ ಯಾರು ನೋಡ್ತಾರೆ, ಭಾಷೆ ನೋಡ್ತಾರೆ, ಯಾರು ನೋಡ್ತಾರೆ. ಹಾಗೆ ಮರಲಾಗ್ತಿರೋ ಹೋಯ್ತು ನಿಮ್ಮ ರಕ್ಷಣೆ ಇಲ್ಲ. ಏನೇ ಆಗಲಿ ಕುಟುಂಬ ಓದೋದು ಒಂದಿಲ್ಲ. ನನಗೆ ನನ್ನ ಯೇಸು ಸ್ವಾಮಿ, ನಾನು ಯೂಸ್ ನನಗೆ ನನಗೆ ನಾಳೆ ಗ್ಯಾರಂಟಿ ಉಂಟಾ? ನನಗೆ ಇಲ್ಲ ಗ್ಯಾರಂಟಿ. ನಿಮ್ಗೆ ಉಂಟಾ ಗ್ಯಾರಂಟಿ? ಉಂಟಾ ಗ್ಯಾರಂಟಿ? ನಾನು ಇಲ್ಲ ಉಂಟಾ? ಇವತ್ತು ರಾತ್ರಿ ಮಲಗೋ ತನಕ ನಾನು ದುಡ್ಡು ಬೈಗೆ ಮಲಗುವ ಅದು ಸಹ ಹೇಳಲಿಕ್ಕೆ ಯಾವುದಿಲ್ಲ. ಈಗಿನ ಕಾಲದಲ್ಲಿ ಎಲ್ಲಿ ಅಟ್ಯಾಕ್ ಆದ್ರೆ ಹೋಯ್ತು ಕಡೆಗೆ, ಅದು ಈಗಿನ ಕಾಲ ಸೈಲೆಂಟ್ ಅಟ್ಯಾಕ್ ಆಗುಂಟು ಗೊತ್ತಾಗುದಿಲ್ಲ, ಗೊತ್ತಾಗ್ತದ. ಈಗ ನಾವು 3 ಗಂಟೆದಿಂದ ಗ್ಯಾರಂಟಿ ಉಂಟು? ಇಲ್ಲ, ನನಗೆ ಗ್ಯಾರಂಟಿ ಇಲ್ಲ. ಇರುತ್ತಾರೆ ಸ್ವಲ್ಪ ಅಷ್ಟು ನಮ್ಮ ಆಯುಷ್ಯ ಅಷ್ಟು ಸ್ವಲ್ಪ ಇರುವಾಗ ಯಾಕೆ ಭಯ ಪಡ್ತೀವಿ? ಅವರಿಗೆ ಬೇಕು. ನಾನು ಈಗ ಸತ್ತರೆ ಅಲ್ಲಿ ಪರಲೋಕ ದಾರ ಬಾಗಿಲು ತೆರೆಯುತ್ತದ? ಆತ ಈ ವಿಗ್ರಹದ ಊಟ ಮಾಡಿಕೊಂಡು ನರಕ್ಕೆ ಹೋಗಿಬೇಕಾ? ಏನ್ ಮಾಡ್ತೀನಿ? ಪಾಪ ದೊಡ್ಡ ಪಾಪ ಮಾಡಿದಿರ? ಏನು ಪಾಸ್ಟರ್ ವಿಶಾಲ ಬರಲಿಲ್ಲ. ಪಾಸ್ಟರ್ ಒಳ್ಳೆ ಊಟ, ಬಿರಿಯಾನಿ, ಎಷ್ಟು ಪರಿಮಳ ಊಟ, ಎಷ್ಟು ಕಾಸ್ಟ್ಲಿ ಹೋಟೆಲ್ನಲ್ಲಿ ಊಟ ಕೊಟ್ಟರು. ಹೌದು, ಅದೇ ಏನೋ ಹಾಕಿದ್ದಾರೆ. ಅದು ಯಾವುದಕ್ಕೆ ಕೊಡ್ತಾರೆ? ಏನು ಉದ್ದೇಶ? ಅದು ತಿಳ್ಕೊಂಡು ಆಳುಗಳ ಹಾಕಿದ್ರೆ ನೀವು ಪಾಪ ಮಾಡುತ್ತೀರಿ, ರಕ್ಷಣೆ ಕಳೆದುಕೊಳ್ತೀರಿ. ಅವರೇ ಭ್ರಷ್ಟ ಸಭೆಗೆ ಸೇರುತ್ತಾರೆ. ಒಂದು ಜೀವಂತ ಇದ್ದರೆ ಭ್ರಷ್ಟ ಸಭೆ ಸದಸ್ಯರಾಗ್ತಾರೆ. ನೆನಪಿಟ್ಟುಕೊಳ್ಳುತ್ತದೆ. ಪುನಃ 18ನೇ ವಾಕ್ಯದಲ್ಲಿ ಸುವತೈಲದಲ್ಲಿರುವ ಸಭೆಯ ದೂತನಿಗೆ ಬರೆ. ಬೆಂಕಿಯ ಉರಿಯಂತಿರುವ ಕಣ್ಣುಗಳು, ತಾಮ್ರದಂತಿರುವ ಪಾದಗಳು ಉಳ್ಳ ದೇವಕುಮಾರನು ಹೇಳುವುದೇನೆಂದರೆ, ನಿನ್ನ ಕೃತ್ಯಗಳನ್ನು, ನಿನ್ನ ಪ್ರೀತಿಯನ್ನು, ನಂಬಿಕೆಯನ್ನು, ಪರೋಪಕಾರವನ್ನು, ತಾಳ್ಮೆಯನ್ನು ಬಲ್ಲೆನು. ಇದಲ್ಲದೆ ನಿನ್ನ ಕಡೆ ಕೃತ್ಯಗಳು ನಿನ್ನ ಮೊದಲಿನ ಕೃತ್ಯಗಳಿಂದ ಹೆಚ್ಚಾದವುಗಳೆಂದು ಬಲ್ಲೆನು. ಆದರೆ ನಿನ್ನ ಮೇಲೆ ಒಂದು ತಪ್ಪು ಹೊರಿಸಬೇಕಾಗುತ್ತದೆ. ಅದೇನೆಂದರೆ, ಯೆಜೆಬೆಲೆಂಬ ಹೆಂಗಸು ತನ್ನನ್ನು ಪ್ರವಾದಿನಿ ಎಂದು ಹೇಳಿಕೊಂಡು ಜಾರತ್ವ ಮಾಡಬಹುದೆಂದು, ವಿಗ್ರಹಗಳಿಗೆ ನೈವೇದ್ಯ ಮಾಡಿದ ಪದಾರ್ಥಗಳನ್ನು ತಿನ್ನಬಹುದೆಂದು ನನ್ನ ದಾಸರಿಗೆ ಬೋಧಿಸುತ್ತಾ ಅವರನ್ನು ತಪ್ಪಾದ ಮಾರ್ಗದಲ್ಲಿ ಸೇರಿಸುತ್ತಿರುವಲ್ಲಿ ನೀನು ಅವಳನ್ನು ತಡೆಯದೆ ಬಿಟ್ಟಿರುವುದೇ? ಇಲ್ಲಿ ತುವದ ಸಭೆಯ ಪಾಲಕರಿಗೆ ಪವಿತ್ರ ಪ್ರಯತ್ನ. ಆ ಸಭೆಯಲ್ಲಿ ಪ್ರೇರೆ ಅವನು ಪ್ರವಾದಿ ಯೆಜೆಬೆಲ್ ಎಂಬ ಹೆಂಗಸು ತನ್ನನೇ ಪ್ರವಾದಿ. ಪ್ರವಾದನೆ ಹೊರ ಬೇರೆ, ಎಲ್ಲರೂ ಪ್ರವಾದನೆ ಮಾಡಬಹುದು. ಪ್ರವಾದನೆ ಮಾಡಿದವರು, ಕನಸು ಕಂಡವರು ಎಲ್ಲ ಪ್ರವಾದಿ ಸ್ಪೆಷಲ್ ಮಿನಿಸ್ಟ್ರಿ ಗಿಫ್ಟ್ ಆಗಿದೆ. ನೆನಪಿಟ್ಟುಕೊಂಡಿದೆ. ಪ್ರವಾದನೆ ಮಾಡಿದ್ರೆ ಪ್ರವಾದಿ ಯಾವುದಿಲ್ಲ, ಕನಸು ಕಂಡ ಪ್ರವಾದಿ ಇಲ್ಲ, ಅದು ಗಿಫ್ಟ್ ಆಗಿದೆ. ಪ್ರೊಫೆಷನ್ ಗಿಫ್ಟ್, ಪ್ರವಾದಿ ಸ್ಪೆಷಲ್ ಗಿಫ್ಟ್ ಆಗಿದೆ. ಅದು ಈ ಸ್ತ್ರೀ ಅಂತ ತನ್ನನ್ನೇ ಪ್ರವಾದಿಕೊಂಡು ಏನು ಬೋಧನೆ ಮಾಡ್ತಾರೆ? ವಿಗ್ರಹಕ್ಕೆ ನೈವೇದ್ಯ ಮಾಡ್ತಾರೆ, ತಿನ್ನಬಹುದು. ಯಾಕಂದ್ರೆ ಅವ್ರು ಪ್ರವಾದನೆ ಮಾಡ್ತಾರೆ, ಪ್ರವಾದಿ ಅವರು. ಅದಕ್ಕೆ ಜನರು ಕೇಳಿದಕ್ಕೋಸ್ಕರ ಮತ್ತೆ ಹೇಳ್ತಾರೆ, ವ್ಯಭಿಚಾರ ಮಾಡಬಹುದು ಅಲ್ಲಪ್ಪ, ಶರೀರ ಅಂತಲ್ಲ. ಒಂದರಿಂದ ಮಾಡಬಹುದು, ಏನು ತೊಂದರೆ ಉಂಟು? ಈಗ ಅದು ಪರ್ಮಿಷನ್ ಕೊಟ್ಟಿದೆ ಗೌರ್ಮೆಂಟ್, ಏನು ತೊಂದರೆ ಉಂಟು? ಅಲ್ಲ, ಲೈಸೆನ್ಸ್ ಉಂಟು, ತೊಂದರೆ ಇಲ್ಲ ಅಂದ್ರೆ. ಹಾಗೆ ಈ ಸಭೆಯಲ್ಲಿ ಆ ಸುಳ್ಳು ಪ್ರವಾದನೆ ವ್ಯಭಿಚಾರ ಮಾಡಬಹುದು. ಮದುವೆ ಮೊದಲು ಈಗ ಟ್ರಯಲ್ ಮ್ಯಾರೇಜ್ ಬಂದಿದೆ. ಮದುವೆ ಮೊದಲು ಈಗ ಏನ್ ಮಾಡ್ತಾರೆ, ಎಂಗೇಜ್ಮೆಂಟ್ ಆದೇ ಸ್ಥಾನ ಮದುವೆ ಆಗಿ ಜೀವಿಸ್ತಾರೆ. ಮದುವೆದಿಂದ ಪರಿಸ್ಥಿತಿ ಮದುವೆ ಮೊದಲೇ ಗಂಡ ಹೆಂಡತಿ ಜೀವಿಸ್ತಾರೆ. ಆ ದಿನ ಒಂದು ಊಟ ಕೊಡ್ಲಿಕ್ಕೆ ಅವರು ಏನ್ ಮಾಡ್ತಾರೆ, ದಾರಿ ಮಾಡುವ ಬಂದಿದೆ. ಈಗ ಟ್ರಯಲ್ ಮ್ಯಾರೇಜ್ ಅಂತ, ಈಗ ಏನು ಮೊದಲೇ ಮ್ಯಾರೇಜ್ ಆಗ್ತಾರೆ, ಅಷ್ಟೇ ಎಂಗೇಜ್ಮೆಂಟ್ ಹೆಸರಿಗೆ ಮತ್ತೆ ಎಲ್ಲ ಆಗ್ತದೆ. ಈ ರೀತಿ ಎಲ್ಲ ಬೋಧನೆ ಈಗಿನ ಕಾಲದಲ್ಲಿ ಬರ್ತಾ ಉಂಟು. ಬೇರೆ ಅದ ಪರಿಶುದ್ಧ ಮದುವೆ. ದೇವರು ಆ ಒಂದು ದಿನ ದೇವರ ಸೇವಕರು ಪ್ರಾರ್ಥನೆ ಮಾಡಿ ಅವ್ರಿಗೆ ಗಂಡ ಹೆಂಡತಿ ಹೇಳಿದ ದಿನ ನಂತರ ಅವರು ಗಂಡ ಹೆಂಡತಿ, ಅದು ಮೊದಲು ಆ ಎಂಗೇಜ್ ಆದ್ರೂ ಸಹ ಅವರು ಪರಿಶುದ್ಧರಾಗಿರಬೇಕು ಎಂದು ದೇವರ ಸತ್ಯ ಬೋಧೆ ಇರ್ತದೆ. ಈಗಿನ ಕಾಲದಲ್ಲಿ ಬೋಧೆ ಹೋಗಿದೆ. ಅದಕ್ಕೆ ಅಂತಹ ಸುಳ್ಳು ಪ್ರವಾದಿ ವೇಳೆ ತುಂಬಾ ರೀತಿಯಲ್ಲಿ ಕೆಲವು ಸಭೆಗಳಲ್ಲಿ ಉಂಟು. ಕೆಲವು ಗುಪ್ತವಾಗಿ ಬರ್ತಾರೆ, ಎಚ್ಚರಿಕೆ. ಅಂಥವ್ರು ಏನು ಮಾಡ್ತಾರೆ,
ನಿಮಗೆ ವಿಗ್ರಹ ತಿನ್ನಬಹುದು, ಹಬ್ಬಗಳು ತಿನ್ನಬಹುದು, ಏನು ತೊಂದರೆ ಇಲ್ಲ ಅಂತಾರೆ. ಅಂದ್ರೆ ಅವರು ಸತ್ಯ ಬೋಧಕರನ್ನು ವಿರೋಧಿಸ್ತಾರೆ. ಮತ್ತೆ ವಿಚಾರ ಮಾಡಬಹುದು, ಹಾಗೇನಿಲ್ಲ, ಕೃಪೆಯಲ್ಲಿ ಏನು ಮಾಡಬಹುದು ಅಂತಾರೆ. ನೆನಪಿಟ್ಟುಕೊಳ್ಳಿ, ಅಂತ ಬೋಧನೆಗೆ ಯಾರು ವಿಧರಾಗ್ತಾರೋ ಅಂತವರು ಸಹ ರಕ್ಷಣೆಯಲ್ಲಿ ಕೈ ಬಿಡಲ್ಪಡುತ್ತಾರೆ ಮತ್ತು ದೇವರ ಕೋಪ ಗುರಿಯಾಗ್ತಾರೆ. ಅವರು ಭ್ರಷ್ಟ ಸಭೆಯ ಸದಸ್ಯರಾಗ್ತಾರೆ. ನೆನಪಿಟ್ಟುಕೊಳ್ಳಿರಿ. ಅನಂತರ ಓದ್ತೀರಿ, ದೇವರ ಕಡೆಗೆ ತಿರುಗಿಕೊಳ್ಳುವುದಕ್ಕೆ ನಾನು ಅವಳಿಗೆ ಸಮಯವನ್ನು ಅದು ಕೊಡುತ್ತೇನೆ. ದೇವರ ಕೃಪೆಯಿಂದ ಅವರಿಗೆ ದೇವರು ಸಮಯ ಕೊಡ್ತಾನೆ, ತಿರುಗಿಕೊಳ್ಳುವುದಕ್ಕೆ ಸಮಯ ಕೊಡ್ತಾನೆ. ಅನಂತರ ಆದರೆ ದೇವರ ಕಡೆಗೆ ತಿರುಗಿಕೊಂಡು ತನ್ನ ಜಾರತ್ವವನ್ನು ಬಿಟ್ಟು ಬಿಡುವುದಕ್ಕೆ ಅವಳಿಗೆ ಇಷ್ಟವಿಲ್ಲ. ದೇವರ ಸಭೆಯಲ್ಲಿ ಮಾತನಾಡ್ತಾ ಅಂತವ್ರು ಯಾರು ಇದ್ದಾರೆ, ದೇವರು ಮಾತನಾಡ್ತಾರೆ, ಅದು ಅವ್ರು ಇಷ್ಟಪಡೋದಿಲ್ಲ ಪ್ರಸಾದ ಕೊಡೋದಕ್ಕೆ. ದೇವರ ಪ್ರಾರ್ಥನೆ ಮಾತನಾಡ್ತಾರೆ ಅಂತ ಯಾರು ಪಾಪ ಇದ್ದಾರೆ ಅವರು ಇಷ್ಟ ಪಡುದಿಲ್ಲ ಇರ್ತಾರೆ. ಅಂತಾರ ಈಗ ಅವಳು ಹಾಸಿಗೆ ಮೇಲೆ ಬಿದ್ದುಕೊಂಡಿರುವಂತೆ ಮಾಡುವೆನು. ಇಷ್ಟೇ ದೇವರ ಕಠಿಣ ರೋಗದ ಹಾಸಿಗೆಯಲ್ಲಿ ಬೀಳುವಾಗಿ ಸತ್ತಿರ್ತಾರೆ. ಪಶ್ಚಾತ್ತಾಪ ಪಡಬೇಕು, ನನ್ನ ಮಕ್ಕಳು ಪಶ್ಚಾತ್ತಾಪ ಪಡಬೇಕು, ತಿರುಗಿಕೊಳ್ಳಬೇಕು, ರಕ್ಷಿಸಬೇಕು ಎಂಬುದಾಗಿ. ಅನಂತರ ಮತ್ತು ಅವಳೊಂದಿಗೆ ವ್ಯಭಿಚಾರ ಮಾಡುವವರು ತಮ್ಮ ಮನಸ್ಸನ್ನು ದೇವರ ಕಡೆಗೆ ತಿರುಗಿಸಿಕೊಂಡು ಅವಳ ಕೃತ್ಯಗಳನ್ನು ಬಿಟ್ಟು ಬಿಡದೆ ಹೋದರೆ ಮಹಾ ಸಂಕಟದಲ್ಲಿ ಬೀಳುವಂತೆ ಮಾಡುವೆನು. ಯಾರು ಅವರ ಬೋಧನೆ ಕೇಳಿಕೊಂಡು ಪಾಪ ಮಾಡಿ ಅವರೆಲ್ಲರಿಗೂ ಶಿಕ್ಷೆ ಬರ್ತದೆ. ಅವಳು ಕಠಿಣ ಶಿಕ್ಷೆ ಬರ್ತದೆ. ಅವಳ ಬೋಧನೆ ಕೇಳಿದವರೆಲ್ಲರಿಗೂ ಶಿಕ್ಷೆ ಬರ್ತದೆ. ಮತ್ತು ದೇವರು ಯಾಕೆ ಶಿಕ್ಷೆ ಕೊಡ್ತಾರೆ? ಅವರು ದೇವರ ಸಭೆಯಲ್ಲಿ ಕೆಲವು ಮೆಸೇಜ್ ಕೇಳಿ ಆದರೂ ಪಶ್ಚಾತ್ತಾಪ ಪಡ್ರಿ, ಪಶ್ಚಾತ್ತಾಪ ಪಡುವುದಿಲ್ಲ, ಅವರನ್ನು ಮಹಾ ಸಂಕಟ ಟ್ರಿಬ್ಯುಲೇಷನ್ ಪೀರಿಯಡ್ ನಲ್ಲಿ ಅವರು ಉಳಿದುಕೊಳ್ಳುತ್ತಾರೆ. ರಕ್ತದಲ್ಲಿ ಪಾಲುಗಾರರಾಗುವುದಿಲ್ಲ. ಯಾವ ರಕ್ತ ಪಾಲುಗಾರಾಗ್ತಾರೆ? ಯಾರು ಶಿಕ್ಷೆ ಬರುವಾಗ ತಾಸ್ತಾನ ಮಾಡದೆ ದೇವರು ದೂರ ಹೋಗದೆ ಇನ್ನೂ ದೇವರ ಸಭೆಗೆ ಬಂದು ಇನ್ನೂ ಸಭೆಗೆ ವಿಧರಾಕೊಂಡು ಉಪವಾಸ ಪ್ರಾರ್ಥನೆ ಮಾಡಿಕೊಂಡು ಆ ಶಿಕ್ಷೆ ಒಳ್ಳೆ ದೇವರ ಎಂಬುದಾಗಿ ವಾಕ್ಯ ತಿರುಗಿ ವಿಧರಾಗುತ್ತಾರೋ ಅವರಿಗೆ ದೇವರ ಮಾತಾಡ್ತಾರೆ, ಕೊಡ್ತಾನೆ, ಟೈಮ್ ಕೊಡ್ತಾನೆ, ಶಿಕ್ಷೆ ಕೊಡ್ತಾನೆ. ಅದೇ ಶಿಕ್ಷೆಯನ್ನು ತಿರಸ್ಕಾರ ಮಾಡಿದವರನ್ನು ಏನ್ ಮಾಡ್ತಾರೆ? ರಕ್ಷಣೆ ಕೈ ಬಿಡಲ್ಪಡ್ತಾರೆ ಮತ್ತು ಟ್ರಿಬ್ಯುಲೇಷನ್ ಪೀರಿಯಡ್ ಅಲ್ಲಿ ಮಾಸವನ್ನು ಬೀಳುವಂತೆ ಮಾಡುತ್ತಾನೆ. ಅವರೇ ಸಭೆ ಸದಸ್ಯರಾಗ್ತಾರೆ. ಅಲ್ಲಿ ಕಠಿಣ ತೀರ್ಪು ಬರ್ತದೆ. ನೆನಪಿಟ್ಟುಕೊಳ್ಳಿ. ಆನಂತರ ಓದಿ, ಅವಳ ಮಕ್ಕಳನ್ನು ಕೊಂದೇ ಕೊಲ್ಲುವೆ. ಅವರ ಮಕ್ಕಳನ್ನು ಅವ್ರು ಹಾಕೋದು ಅಂದ್ರೆ ಸಭಾಪಾಲಕರು ಏನು ದುಷ್ಟ ಅಂದ್ರೆ ಸಭಾಪಾಲಕರು ಬೇರೆ ಇರ್ತದೆ. ಒಟ್ಟು ಅವರ ಮಕ್ಕಳನ್ನು ಯಾವ ಆ ರೀತಿ ದುರ್ಬೋಧನೆ ಮಾಡಿ ಮಕ್ಕಳನ್ನು ಅವರಿಗೆ ಸಹ ಕೊಳ್ಳುತ್ತೇನೆ ಎಂಬುದಾಗಿ ಅಲ್ಲಿ ಹೇಳ್ತಾರೆ. ಅನಂತರ ಆಗ ನಾನು ಮನುಷ್ಯರ ಅಂತರಿಂದ್ರಿಯವನ್ನು ಹೃದಯವನ್ನು ಪರೀಕ್ಷಿಸುವನಾಗಿದ್ದೇನೆಂಬುದು ಎಲ್ಲಾ ಸಭೆಗಳಿಗೆ ಗೊತ್ತಾಗುವುದು. ಎಲ್ಲಾ ಸಭೆಗಳು ಗೊತ್ತಾಗುವುದು. ಆ ಶಿಕ್ಷೆ ಬರುವಾಗ ದೇವರು ಪ್ರತಿಯೊಬ್ಬರ ಕೃತ್ಯಕ್ಕೆ ತಕ್ಕ ಪ್ರತಿಫಲ ಕೊಡುತ್ತಾರೆ. ವಿನ್ನ ಪಕ್ಷಪಾತ ಎಂದಿಗೂ ಮಾಡುವುದಿಲ್ಲ. ಲಂಚ ಕೊಟ್ಟು ಶಿಕ್ಷೆ ತಡೆಯಬಹುದಾ? ಪಶ್ಚಾತ್ತಾಪದೊಡನೆ ಮಾತ್ರ ಪ್ರಾರ್ಥನೆಯೊಡನೆ ಮಾತ್ರ ಶಿಕ್ಷೆ ತಡೆಗಟ್ಟಬಹುದು. ವಿನ್ನ ಲಂಚ ಕೊಟ್ಟು ಶಿಕ್ಷೆ ತಡೆ ಮಾಡಲಿಕ್ಕೆ ಆಗುವುದಿಲ್ಲ. ಆಗ ಎಲ್ಲರಿಗೂ ಸಭೆ ಗೊತ್ತಾಗುವುದು ದೇವರು ನ್ಯಾಯ ಸ್ವರೂಪನು ಎಂಬುದಾಗಿ. ನೆನಪಿಟ್ಟುಕೊಳ್ಳಿ, ಅಲ್ಲಿ ಪಶ್ಚಾತ್ತಾಪ ಪಡೆದಿಲ್ಲವೋ ರಕ್ಷಣೆಗೆ ಗ್ಯಾರಂಟಿ ಭ್ರಷ್ಟ ಸಭೆಗೆ ಸೇರ್ತಾರೆ. ಅದಕ್ಕೆ ಎಚ್ಚರಿಕೆ ಜಾಗೃತರು ಅವರು ರಕ್ಷರ ಆಗುತ್ತಾರೆ. ಈಗ ಪ್ರಕಟಣದ 3ನೇ ಅಧ್ಯಾಯದಲ್ಲಿ 14ರಿಂದ 18ನೇ ವಾಕ್ಯವನ್ನು ಓದಿದ್ದೇವೆ. 3:14 to 18. ಲವೋದಿಕೀಯಲ್ಲಿರುವ ಸಭೆಯ ದೂತನಿಗೆ ಬರೆ, ಆಮೆನ್ ಎಂಬಾತನು ಅಂದರೆ ನಂಬತಕ್ಕ ಸತ್ಯ ಸಾಕ್ಷಿಯು ದೇವರ ಸೃಷ್ಟಿಗೆ ಮೂಲನು ಆಗಿರುವಾತನು ಹೇಳುತ್ತೇನೆಂದರೆ, ನಿನ್ನ ಕೃತ್ಯಗಳನ್ನು ಬಲ್ಲೆನು. ನೀನು ತಣ್ಣಗೂ ಅಲ್ಲ ಬೆಚ್ಚಗೂ ಅಲ್ಲ. ನೀನು ತಣ್ಣಗಾಗಲಿ ಬೆಚ್ಚಗಾಗಲಿ ಇದ್ದರೆ ಒಳ್ಳೆಯದಾಗಿತ್ತು. ನೀನು ಬೆಚ್ಚಗೂ ಇಲ್ಲದೆ ತಣ್ಣಗೂ ಇಲ್ಲದೆ ಉಗುರು ಬೆಚ್ಚಗಿರುವುದರಿಂದ ನಿನ್ನನ್ನು ನನ್ನ ಬಾಯೊಳಗಿಂದ ಕಾರುವೆನು. ನೋಡಿ, ಈ ಸಭೆಯಲ್ಲಿ ಎದುರಿಸ್ತಾನೆ, ಮಾತನಾಡ್ತಾನೆ. ನೀನು ಬರೀ ಹೆಸರಿಗೆ ಮಾತ್ರ ವಿಶ್ವಾಸಗಳಲ್ಲ, ಬೆಂಚಿ ಬಿಸಿ ಮಾಡೋ ವಿಶ್ವಾಸಗಳಲ್ಲ, ಸಂಡೇ ಕ್ರಿಶ್ಚಿಯನ್ ಅಲ್ಲ, ಡೈಲಿ ಕ್ರಿಶ್ಚಿಯನ್ ಆಗಬೇಕು. ಕೆಲವಾಗ ಸಂಡೇ ಮಾತ್ರ ಅಲ್ಲಿ ಪ್ರೈಸ್ ಲಾರ್ಡ್ ಕ್ರಿಶ್ಚಿಯನ್, ಸೋಮವಾರ ಶನಿವಾರ ಲೋಕದಲ್ಲಿ ಆಗಿರ್ತಾರೆ. ಅಂತ ಕ್ರಿಶ್ಚಿಯನ್ ಅಲ್ಲ, ದಿನ ಆತ್ಮದಲ್ಲಿ ಬಿಸಿ ಬಿಸಿ ಇರಬೇಕು, ಇನ್ನೊಬ್ಬರು ಬಿಸಿ ತಾಗಬೇಕು. ನಿಮ್ಮಲ್ಲಿ ಬಿಸಿ ಇದ್ದರೆ ಸತ್ತವರು ಬಂದ್ರೆ ಬಿಸಿ ಆಗ್ತಲ್ಲ ಅವರಿಗೆ, ಹಾಗೆ ನಿಮ್ಮ ಬಿಸಿ ಇನ್ನೊಬ್ಬರು ತಾಗುವ ಕ್ರಿಶ್ಚಿಯನ್ ಆಗಬೇಕಲ್ಲ. ನೀವೇ ತನ್ನಾಗ ಇನ್ನೊಬ್ಬರು ತನ್ನಾಗಬಾರದು. ಅಂತವ್ರು ಇವರು ಬೆಚ್ಚಗಲ್ಲ, ತನಗೆ ಉಗುರು ಬೆಚ್ಚಗಿರಿಸ್ತೀರ, ರಕ್ಷಣೆಯಲ್ಲಿ ಕೈ ಬೀಳಲ್ಪಡ್ತದೆ ಎಂದು ಎಚ್ಚರಿಕೆ ಕೊಡುತ್ತಾನೆ. ಅನಂತ ಮುಂದೆ ಓದಿ ಏನಾಗ್ತದೆ? ನೀನು ನಿನ್ನ ವಿಷಯದಲ್ಲಿ ನಾನು ಐಶ್ವರ್ಯವಂತನು, ಸಂಪನ್ನನು, ಒಂದರಲ್ಲಿಯೂ ಕೊರತೆ ಇಲ್ಲದವನು ಎಂದು ಹೇಳಿ ಹೆಚ್ಚಿಕೊಳ್ತಾರೆ. ಅವರಿಗೆ ಐಶ್ವರ್ಯ ಉಂಟು, ಆರ್ಥಿಕ ಸಮೃದ್ಧಿ ಉಂಟು. 7 ಕಡೆ ದಶಮೋಸ ಕಾಣಿಕೆ ದಾನ ತುಂಬಾ ಕೊಡಬಹುದು. ಅದೇ ದೇವರ ಕಂಡೀಷನ್. ದಶಮೋಸ ಕಾಣಿಕೆ ದಾನ ನಾವು ಕೊಟ್ಟಾಗೆ ಆರ್ಥಿಕ ಸಮೃದ್ಧಿ ಇನ್ಕ್ರೀಸ್ ಆಗ್ತದೆ. ಅದು ದೇವರ ನಿಯಮವಾಗಿದೆ. ಕೊಡಲು ಕೊಟ್ಟಾಗಿ ದೇವರು ಆರ್ಥಿಕ ಸಮೃದ್ಧಿ ಕೊಡ್ತಾರೆ. ಆದ್ರೆ ಅವರು ತುಂಬಾ ರೀತಿಯಲ್ಲಿ ಕೊಡುವವರು ಐಶ್ವರ್ಯ ಹೊಂದಿದವರು. ಯಾವ ರೀತಿ ಐಶ್ವರ್ಯ? ಆರ್ಥಿಕ ರೀತಿಯಲ್ಲಿ ಮೆಟೀರಿಯಲ್ ಬ್ಲೆಸ್ಸಿಂಗ್ ಆಗಿತ್ತು, ಏನು ಕಡಿಮೆ ಇಲ್ಲ. ಅದ್ರ ಬಗ್ಗೆ ಅವರು ಹೆಚ್ಚು ಕೊಡುತ್ತಾರೆ, ಏನು ಕಡಿಮೆ ಇಲ್ಲ ಎಂದು ಹೆಚ್ಚಿಕೊಳ್ಳುತ್ತಾರೆ. ಆದರೆ ನಂತರ ಆದರೆ ನೀನು ಕೇವಲ ದುರಾವಸ್ಥೆಯಲ್ಲಿ ಬಿದ್ದಿರುವಂತವನು,
ದೌರ್ಭಾಗ್ಯನು, ದರಿದ್ರನು, ಕುರುಡನು, ಬಟ್ಟೆ ಇಲ್ಲದವನು ಆಗಿರುವುದನ್ನು ತಿಳಿಯದೇ ಇದ್ದೀ. ಅದೇ ಆತ್ಮದ ರೀತಿಯಲ್ಲಿ ಅವರನ್ನೇನು ನಿರ್ದೇಶಿಸಿದನು? ಕೇವಲ ದುರವಸ್ಥೆ ಬಿದ್ದಿರುವಂತವನು, ದೌರ್ಭಾಗ್ಯನು, ದರಿದ್ರನು, ಕುರುಡನು, ಬಟ್ಟಿದ್ದಾಗಿ ತಿಳಿದಿದ್ದೇನೆ. ಅವನ ಆತ್ಮಿಕ ವಿಷಯ ಗಮನಿಸಲಿಲ್ಲ. ಅವನ ಆರ್ಥಿಕ ಸಮೃದ್ಧಿ ನೋಡಿದ. ಆರ್ಥಿಕ ಬೇಕು, ಸಮೃದ್ಧಿ ಬೇಕು, ನೆನಪಿರಲಿ, ಐಶ್ವರ್ಯ ಬೇಕು ಬೇಡ. ಆದ್ರೆ ಅದ್ರ ಏನು ಇನ್ನೊಂದು ಐಶ್ವರ್ಯ ಆಗಬೇಕು, ಆತ್ಮದ ಐಶ್ವರ್ಯ ಅದಕ್ಕಿಂತ ಶ್ರೇಷ್ಠವಾಗಿದೆ. ಈ ಐಶ್ವರ್ಯ ಲೋಕದಿಂದ ನನ್ನ ಎಲ್ಲ ಬೇಕು ಬೇಡ ಹೇಳಿದ ವಾಕ್ಯ, ದೇವರ ಸೇವೆಗೆ ಬೇಕು, ಅದೆಲ್ಲ ಬಡವರ. ಆದ್ರೆ ಈ ಐಶ್ವರ್ಯ ಹೇಗೆ ಬೇಕು, ಅದಕ್ಕಿಂತ ಆತ್ಮದಲ್ಲಿ ಐಶ್ವರ್ಯವಾಗಬೇಕು. ಅದು ಇವರು ಕಲೆ ಆರ್ಥಿಕ ಐಶ್ವರ್ಯ ಮಾತ್ರ ನೋಡಿದ್ರಿಂದ ಆತ್ಮಿಕವಾಗಿ ಯಾವ ರೀತಿಯಲ್ಲಿ ಗಮನ ಕೊಡಲಿಲ್ಲ. ಅನಂತರ ನೀನು ಐಶ್ವರ್ಯವಂತನಾಗುವಂತೆ ಬೆಂಕಿಯಲ್ಲಿ ಪುಟ ಹಾಕಿದ ಚಿನ್ನವನ್ನು, ಲಜ್ಜಾಸ್ಪದವಾದ ನಿನ್ನ ಬೆತ್ತರತನ ಕಾಣಿಸದಂತೆ ಒದ್ದುಕೊಳ್ಳುವುದಕ್ಕಾಗಿ ಬಿಳಿ ವಸ್ತ್ರಗಳನ್ನು, ಕಣ್ಣು ಕಾಣುವಂತೆ ನಿನ್ನ ಕಣ್ಣುಗಳಿಗೆ ಹಚ್ಚುವುದಕ್ಕಾಗಿ ಅಂಜನವನ್ನು ನನ್ನಿಂದ ಕೊಂಡುಕೊಳ್ಳಬೇಕೆಂದು ನಿನಗೆ ಬುದ್ಧಿ ಹೇಳುತ್ತೇನೆ. ದೇವರ ಸಭೆಯಲ್ಲಿ ಮಾತನಾಡ್ತಾನೆ ಅವರಿಗೆ ಏನಿದೆ, ನೀನು ಐಶ್ವರ್ಯವಂತನಾಗಿ ಬೆಂಕಿಯಲ್ಲಿ ಪುಟ ಚಿನ್ನ ಅಂದ್ರೆ ದೇವರ ವಾಕ್ಯ. ಪುಟ ಸಭೆಯ ವಾಕ್ಯ, ಪುಟ ಚಿನ್ನವನ್ನು ತೆಗೆದುಕೊಂಡರೆ ಅದಕ್ಕೆ ವಿಧೇಯರಾದರೆ ಆತ್ಮದ ಐಶ್ವರ್ಯವಾಗ್ತಿ. ಪುಟ ಚಿನ್ನ ಸಭೆಯಲ್ಲಿ ಸಿಗುವಂತಹ ಪಾರಮಾರ್ಥಿಕದ ಶುದ್ಧ ಹಾಲನ್ನು ಕುಡಿಯುತ್ತಿರೋ ನೀವು ಐಶ್ವರ್ಯವಂತರಾಗ್ತೀರಿ. ಆತ್ಮಿಕ ಬುದ್ಧಿ ಇರ್ತದೆ. ನಂತರ ಲಜ್ಜಾಸ್ಪದವಾದ ನಿನ್ನ ಬೆತ್ತರತನ ಕಾಣಿಸುತ್ತಂತೆ ಒದ್ದುಕೊಳ್ಳುವುದಕ್ಕಾಗಿ ಬಿಳಿ ವಸ್ತ್ರಗಳನ್ನು, ಅದರ್ಥ ಪಾಪವು ದೇವರಾತ್ಮನ ಸಭೆ ಖಂಡಿಸುವಾಗ ಹೌದು ದೇವ ಸುಂಗದವನಾಗಿ ಹೌದು ನನ್ನ ಪಾಪಿ, ನಾನು ಕರುಣಿಸಿದರೆ ಎಷ್ಟು ರಕ್ತ ನಿಮ್ಮ ತೊಳೆದು ಶುಭ್ರವಾದ ವಸ್ತ್ರವನ್ನು ನಿಮಗೆ ಕೊಡುತ್ತಾನೆ. ಅದು ಮೇಲಿಗಾಗದೆ ಕಾಪಾಡಿಕೊಳ್ಳಬೇಕು. ಅದು ಇವರು ಮಾಡಿದ್ರು, ಅದು ಮೇಲಿಗಾಗಿದ್ದರು, ಶುಭ್ರ ವಸ್ತ್ರ ಧರಿಸಿಕೊಳ್ಳಲಿಲ್ಲ. ಅಂದ್ರೆ ಕಣ್ಣು ಕಾಣುವಂತೆ ನಿನ್ನ ಕಣ್ಣುಗಳಿಗೆ ಹಚ್ಚುವುದಕ್ಕೆ ಅಂಜನವನು ನನ್ನ ಕೊಂಡುಕೊಳ್ಳಲು ಬುದ್ಧಿ ಇರ್ತೇನೆ. ಪ್ರಾರ್ಥನೆ ದೇವ ಪವಿತ್ರ ಆತ್ಮ ಕಣ್ಣು ತೆರೆ, ಇನ್ನು ನಿನ್ನ ವಾಕ್ಯ ಅರ್ಥವಾಗಬೇಕು. ಇನ್ನ ವಾಕ್ಯ ಧ್ಯಾನ ಮಾಡಲಿಕ್ಕೆ ಆತ್ಮಿಕ ಕಣ್ಣು ತೆರೆ ಪವಿತ್ರ. ಒಂದೊಂದು ವಾಕ್ಯದ ಒಂದೊಂದು ಪದ, ಚಿಕ್ಕ ಚಿಕ್ಕ ಪದವನ್ನು ನನ್ನ ಗಮನಕ್ಕೆ ಬರಬೇಕು ಪ್ರೇರೆ. ಇಷ್ಟುದ್ದ ಪ್ಯಾರಾಗ್ರಾಫ್ ಎಷ್ಟು ಅಕ್ಷರ, ಒಂದೊಂದು ಅಕ್ಷರಕ್ಕೆ ಮೀನಿಂಗ್ ಉಂಟು ಪ್ರೇರೆ. ಪವಿತ್ರ ಆತ್ಮ ಕಣ್ಣು ತೆರೆ, ನಿನ್ನ ವಾಕ್ಯದ ಗೂಢಾರ್ಥಗಳು, ನಿನ್ನ ವಾಕ್ಯ ಇನ್ನೂ ನನ್ನ ಕಣ್ಣಿಗೆ ಬೀಳಬೇಕು, ಆತ್ಮಕ್ಕೆ ಬೀಳಬೇಕು. ಪ್ರಾರ್ಥನೆ ಮಾಡಿ ದೇವರನ್ನ ಕಣ್ಣನ್ನು ಅಭಿಷೇಕಿಸುವವನಾಗಿದ್ದಾನೆ. ಅನಂತರ 19 ವಾಕ್ಯ 22 ತನಕ ಓದಿ. ನಾನು ಯಾರನ್ನು ಪ್ರೀತಿಸುತ್ತೇನೋ ಅವರನ್ನು ಗದರಿಸುತ್ತೇನೆ ಮತ್ತು ಶಿಕ್ಷಿಸುತ್ತೇನೆ. ಆದ್ದರಿಂದ ನೀನು ಆಸಕ್ತನಾಗಿರು, ದೇವರ ಕಡೆಗೆ ತಿರುಗಿಕೋ. ಅದು ಕೃಪೆಯಿಂದ ರಕ್ಷ ಬರೋ ಮೊದಲು ಏನ್ ಮಾಡ್ತಾನೆ, ಆ ಸಭೆಗೆ ಯಾವ ಶಿಕ್ಷೆ ಕೊಡ್ತಾರೆ, ಪ್ರೀತಿಯಲ್ಲಿ ಶಿಕ್ಷೆ ಕೊಡ್ತಾರೆ, ಕೋಪದ ಶಿಕ್ಷೆ ಕೊಡ್ತಾರೆ. ಯಾಕೆ ಅವ್ರು ತಿರುಗಿಕೊಳ್ಳಬೇಕು. ಅದು ಆ ಶಿಕ್ಷೆಯನ್ನು ತಾಸನ ಮಾಡುತ್ತಾರೋ. ಅನಂತರ ಮುಂದೆ ಹೋಗಿ, ಇಗೋ ಬಾಗಿಲಲ್ಲಿ ನಿಂತುಕೊಂಡು ತಟ್ಟುತ್ತಾ ಇದ್ದೇನೆ. ಯಾವನಾದರೂ ನನ್ನ ಶಬ್ದವನ್ನು ಕೇಳಿ ಬಾಗಿಲನ್ನು ತೆರೆದರೆ ನಾನು ಒಳಗೆ ಬಂದು ಅವನ ಸಂಗಡ ಊಟ ಮಾಡುವೆನು, ಅವನು ನನ್ನ ಸಂಗಡ ಊಟ ಮಾಡುವನು. ಬಾಗಿಲು ಪವಿತ್ರ ಸಭೆಯಲ್ಲಿ ಪ್ರವಾದನೆ ಮುಖದ ವಾಕ್ಯದ ನಿಮ್ಮ ಬಾಗಿಲು ತಟ್ಟುತ್ತಾ ಇದ್ದಾನೆ. ನೀವು ಕೆಲವು ವಾಕ್ಯವನ್ನು ಸ್ವೀಕಾರ ಮಾಡುತ್ತಾರೆ. ಪವಿತ್ರ ಒಳಗೆ ಬರ್ತಾನೆ. ಯೇಸು ಬಂದು ವಾಕ್ಯದ ಮುಖದ ಮಾತನಾಡಿ ನಿಮ್ಮ ರೋಗಗಳನ್ನು, ಆತ್ಮಿಕ ರೋಗಗಳನ್ನು, ಆತ್ಮಿಕ ತನ್ನನ್ನು ಗುಣ ಮಾಡಿಕೊಂಡು ಪುನಃ ವಿಷಯದ ಅನುಭವಕ್ಕೆ ನೀವು ನಡೆಸುತ್ತಾನೆ. ಇದು ತಿರಸ್ಕಾರ ಮಾಡಿದವರು ಏನಾಗ್ತದೆ ಅಂತ 20 ವಾಕ್ಯ. ನಾನು ಜಯ ಹೊಂದಿ ನನ್ನ ತಂದೆಯೊಡನೆ ಸಿಂಹಾಸನದಲ್ಲಿ ಕೂತುಕೊಂಡೇನು, ಹಾಗೆಯೇ ಜಯ ಹೊಂದುವವನನ್ನು ನನ್ನೊಡನೆ ಸಿಂಹಾಸನದಲ್ಲಿ ಕೂತುಕೊಳ್ಳುವಂತೆ ಮಾಡುವೆನು. ಜಯ ಹೊಂದುವವನನ್ನು ಮಾತ್ರವೇ ಜಯ ಹೊಂದುವವನು. ಹಾಗಾದ್ರೆ ಜಯ ನಾನು ಹೊಂದಿದರೆ ಮಾತ್ರವೇ ನಾನು ಜಯ ಹೊಂದದಿದ್ದರೆ ರಾಜ್ಯದ ಕೈ ಬಿಟ್ಟು ಗ್ಯಾರಂಟಿ. ಭ್ರಷ್ಟ ಸಭೆ ಸದಸ್ಯರು ಗ್ಯಾರಂಟಿ ಆಗಿದೆ. ಯಾಕೆ ಅವರು ದೇವರ ಮಾತನ್ನು ಕೇಳಿಲ್ಲ. ಅವರು ಆರ್ಥಿಕ ಐಶ್ವರ್ಯ ನಂಬಿದರು. ಆತ್ಮದಲ್ಲಿ ಬೆಚ್ಚಗಲ್ಲ ತನ್ನ ಗುಗುರು ಬೆಚ್ಚಗೆ. ಎಷ್ಟು ದೇವರ ಆತ್ಮನ ಸಭೆಯಲ್ಲಿ ಮಾತನಾಡಿ ಕೂಗುತ್ತಾನೆ. ಹೌದು ಸೇವಕರ ಗಂಟಲು ಒಣಗೋಗ್ತಾಯಿ ಎಲ್ಲ ದೇವರು ನೋಡುದಿಲ್ವಾ? ಎಷ್ಟು ದೇವರ ಸೇವಕರು ವಾಕ್ಯಕ್ಕೋಸ್ಕರ ಉಪವಾಸ ಮಾಡಿಕೊಂಡು ಪ್ರೇರಣೆ ಮಾಡಿಕೊಂಡು ಎಷ್ಟು ತ್ಯಾಗ ಮಾಡಿದ್ದಾರೆ. ವಾಕ್ಯಗಳು ಯಾರು ನೋಡ್ತಾರೆ? ದೇವರು ನೋಡ್ತಾರೆ. ಎಲ್ಲ ಲೆಕ್ಕ ಕೇಳ್ತಾರೆ. ದೇವರು ನೋಡು, ನನ್ನ ಸೇವಕರು ಇಂಥ ದಿನ ಈ ವಾಕ್ಯ ಹೇಗೆ ಕೇಳಿದ್ವಿ? ತಿರಸ್ಕಾರ ಮಾಡ್ತಾರೆ. ದೇವರ ಸೇವಕ ತೀರ್ಪು ಮಾಡಿದ ವಾಕ್ಯ ಎಂಬ ಯೇಸು ಕ್ರಿಸ್ತನ ತೀರ್ಪು ಮಾಡುವಾಗಿದ್ದಾನೆ. ಅದಕ್ಕೋಸ್ಕರ ವಾಕ್ಯ ಎಂಬ ಯೇಸು ಕ್ರಿಸ್ತನು ಸ್ವೀಕಾರ ಮಾಡಲೇಬೇಕು. ಜಯ ಹೊಂದಿರಿ ಮಾತ್ರ ಆಗ್ತೀರಿ. ಜಯ ಹೊಂದದಿದ್ದರೆ ಟ್ರಿಬ್ಯುಲೇಟೆಡ್ ಹೋಗ್ತೀರಿ ಮತ್ತು ಈ ಸಭೆಯ ಸದಸ್ಯ ಆಗ್ತೀರಿ. ಎಚ್ಚರಿಕೆ ಎಚ್ಚರಬೇಕಾದರೆ ಇವತ್ತಿನ ದಿನ ವಾಕ್ಯ ಕೇಳಿದ್ರು ವಿಧೇಯರಾಗಿರಿ. ದೇವರ ಆತ್ಮನು ಕೊಡುತ್ತಾನೆ. ಜಯ ಹೊಂದಿರುತ್ತೇವೆ. ಅನಂತರ ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ. ದೇವರಾತ್ಮನು ಸಭೆಗಳು ಕಿವಿಯುಳ್ಳವನು ಕೇಳಲಿ. ಹಾಗಾದ್ರೆ ಹೇಳ್ತಾನೋ ಅದು ಕೇಳಿ ವಿದ್ಯಾರಾಮದಲ್ಲಿ ಕ್ಯಾಪ್ಚರ್ ಆಗ್ತೀವಿ. ಹಾಗಾಗಿ ಈ ದಿನ ಒಂದೇ ಪಾಯಿಂಟ್ ಕ್ಲೋಸ್ ಮಾಡ್ತೀನಿ. ನೀವು 100 ಪಾಯಿಂಟ್ ಬರುತ್ತೆ ನೋಡಿ. ಒಂದು ಕ್ಲಿಯರ್ ನೋಡಿದ್ರಿ. ಬೆಸ್ಟ್ ಆದ ಸಭೆ ಅದೇ ಕ್ಯಾರೆಕ್ಟರ್ ಪ್ರೇರೆ. ಆ ಸಭೆಗೆ ಕ್ಯಾರೆಕ್ಟರ್ ಮೇಲೆ ಬರದಾಗೆ ಎಚ್ಚರಿಕೆ ರೂಪಾಂತರಕ್ಕೆ ಸಿದ್ಧರಾಗಿರಿ. ಪ್ರಾರ್ಥನೆ ಮಾಡೋಣ.